ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗದ ರಂಗಬೆಳಕು ಮತ್ತು ಕಡೆಕೊಪ್ಪಲ ಪ್ರತಿಷ್ಠಾನದ ಸಹಯೋಗದೊಂದಿಗೆ ರಂಗಾಯಣ ಶಿವಮೊಗ್ಗ ಆಯೋಜಿಸಿರುವ ರಂಗ
ಹನುಮನಿಗೆ ಮುಗಿರಲಿ ಧ್ರುವ ನಕ್ಷತ್ರದಂತೆ ಶಾಂತಿ ತಾಳಿರಲು ದಿಕ್ಕು ತಪ್ಪದೆಂದಿಗೂ ಧರ್ಮನಿರತರಿಗೆ ಮತ್ತೆ ಕಡೆಗೂ ಮುತ್ತೈತನೆಯರು ರಕ್ತ ಹಸ್ತದವರಲ್ಲ. ಧರ್ಮಜ ತಾಯಾದಿಗಳೆಂಬವರವರು ತಿಳಿದವರಲ್ಲ. ಈ ಭೀಮಂಗೆ ವಿಷಕನ್ನವನ್ನು ನಿಂತವರು ಗುರುರಾಜ್ಯದ ನಮಗೆ ಅಡಪಾಲನ್ನು ಕೊಡಬಹುದೇ? ಭೀಮ ಆ ಕುತಂತ್ರಿಗಳ ಕಟಕ ಬಗೆಯನ್ನು ಕಂಡು ನಿನ್ನಲ್ಲಿ ತುಂಬಿ ಬಂದ ಸೇಡಿನ ಹಂಬಲಕ್ಕೆ ಜಲವೆಂಬಲವಿಲ್ಲ, ನಮಗೆ ದೊರೆತನವಿಲ್ಲ. ಭೀಮ ಧರ್ಮನಾಜ್ಞೆಯ ಮೀರಿ ಮುಂದಕ್ಕಿತ್ತಗಲು ಹೆಜ್ಜೆಯ. ಭೀಮದೇವ, ಭೂಮಿಯ ಪವನಗಳೆಲ್ಲ ತಂಡಕ್ಕೆ ಬಂದರೂ ಬಗೆಯಲ್ಲಿ ಹೋಗಬೇಡ, ಅವಸರವೂ ಬೇಡ, ಬೇಸರವೂ ಬೇಡ. ಧರ್ಮಾಜ್ಞೆ ಮೀರದೆ ಜೀವಿಸುವುದು ನಮ್ಮ ಧರ್ಮ. ಭೀಮ ಅರ್ಜುನ, ದ್ವೇಷ ಸಾಧನೆ ಮೇಲೆ ಮನವಿಟ್ಟ ಹಣ ಆಗ್ತದ. ಪಾಂಡವ ನಡೆದ ಬಳಿಕ ರಾಜಭೋಗ ತಮಗೆ ಸ್ಥಿರವೆಂದು ತಿಳಿದರು ಕೌರವರೆಲ್ಲ. ಸೇಡಿಗೆ ಸೇಡಂದರೆ ಕೇಳೇನು ಕೌಂಟಿಯರಿಗೆ. ಭೀಮ, ಸೇಡಿನಲ್ಲಿ ಸೈತಾನನಿಗೆ, ಕ್ಷಮೆಯಲ್ಲಿ ದೇವನಿಗೆ, ಸೇಡಿನಲ್ಲಿ ಸೊಗವೆಂಬುವುದಿಲ್ಲ. ಭೀಮದೇವ, ಕೈ ಮುಗಿದು ಕಲಿಸುವೆ, ಕೆಡಕಿಕ್ಕೆ ದರಿ ಕೆಡುವುದು ಬೇಡ. ಧರ್ಮಜನ ಮಾತುಗಳ ನಂಬಿದರೆ ಧರ್ಮವೆಂಬನ್ನು ಕಾಯುವುದು. ಭೀಮ, ಕತ್ತಲೆ ಪಡುವ ಬೆಳಕುಂಟು ಶಾಂತಿನಿ ಸಹೋದರ. ಭೀಮ, ನಿಜ ಧರ್ಮದ ಮರ್ಮವಿದೆ ನಿಮ್ಮಣ್ಣನ ಮಾತಿನಲ್ಲಿ. ತಾಯಿ ತನ್ನ ಕಲ್ಲ ಬಂದ ಕೊಲೆ ಪಾತಕಿಯನ್ನು ಕೈದು ಚೆಲ್ಲಲು ಖಡ್ಗವೆತ್ತದ ಧರ್ಮವಾವುದು. ಕೊಲ್ಲುವವನ ಎದುರಿನಲ್ಲಿ ತಲೆಬಾಗಿ ನಿಲ್ಲೆಂದು ಹೇಳುವಂತ ಅಧರ್ಮ ಅದಾವ ಲೋಕ ಧರ್ಮ ತಾಯಿ? ಅದುವೇ ಅಮೃತ ಲೋಕದ ಧರ್ಮ, ಅದುವೇ ಅಮೃತ ಪುತ್ರರ ಧರ್ಮ. ಆಹಾ, ನಿಸ್ಸಂದೇಹವಾಗಿ ಆ ವೃಂದಾವನ ವಿಹಾರಿಯ ಕೊಳಲದ ನೀರು ಅನುದಿನವೂ ಅರಣ್ಯವಾಸಿಗಳಿಗೆ ಆನಂದ ಬೀಯುವ ಮಂಜುಳ ಮುರಳಿಯ ಮಧುರ ಗೀತೆ. ಪುಂಡಮಾತೆ ಅಡಿಗಳಿಗೆ ವಂದನೆಗಳು. ನೆನಸಾದುದೋ ನನ್ನ ಮನದ ಕನಸಿದ್ದು. ಮಕ್ಕಳಿರ, ನಿಮ್ಮ ಬಾಳೆಯುದ್ದಕ್ಕೂ ನಿಮಗೆ ಮಾರ್ಗದರ್ಶನಕ್ಕಾಗಿ ನಿಮ್ಮನ್ನು ರಕ್ಷಿಸುವ ದೊರೆ ಬಂದ. ಓ ಮುಕುಂದ, ಇನ್ನಿವರ ಪಡೆಯುವ ಭಾರ ನಿನ್ನದು ಪನ್ನಗ ಶಯನ. ಅತ್ತೆ, ಕೌರವರು ತಮಗಿರುವ ದುರ್ಬುದ್ಧಿಯಲ್ಲಿ ತಮ್ಮ ಫಲಿತವ್ಯದ ಪ್ರಭಾವವನ್ನು ಬೇರ್ಪಡಿಸಿ ನೋಡಬೇಕೆಂದು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಅವರ ಫಲಿತವ್ಯ ಬೇರೊಂದನ್ನು ಮಾಡುವುದು. ಓ ಪಾಂಡುನಂದನರು, ಇಂದು ಕೌರವರ ಅರಮನೆಯ ರಾಜ್ಯಭೋಗದಲ್ಲಿದ್ದರೇನು ಮೇಲೆ, ನೀನಿಂದು ಕಾಡಿನ ಬಡತನದ ಬೀದಿಗಳಿದ್ದರೇನು ಕೀಳೆ. ಮೇಲು ಕೀಳುಗಳ ಬೇಗವೆನಿಸಿಲ್ಲ ಆ ಕಾಲಕ್ಕೆ. ಓ ಭೀಮ, ಕೌಂಟೆ, ನಕಲ ಸಹದೇವ, ಅವಯವಗಳು ಮಸ್ತಕದ ಮಾರ್ಗದರ್ಶನ ಮನ್ನಿಸುವಂತೆ ಮನ್ನಿಸಬೇಕು ನೀವು ತಮ್ಮಂದಿರು. ಹಿರಿಯಣ್ಣನಾಗಿ ನಿನ್ನ ಹಿತವಚನಕ್ಕೆ ಪ್ರತ್ಯುತ್ತರ ಉಂಟೆ ಮೊಲಾರಿ? ಅದು ಗ್ರಹಿತರಾದೆವು. ತಥಾಸ್ತು ಪಾಂಡವರೇ, ಇಂದು ವನವಾಸಿಗಳಲ್ಲಿಯೂ ಪುರವಾಸಿಗಳಲ್ಲಿಯೂ ಪ್ರಬಲವಾಗುತ್ತಿರುವ ದುಷ್ಟ ಶಕ್ತಿಗಳ ಹೆಚ್ಚಳವನ್ನು ನುಚ್ಚುನೂರು ಮಾಡಿಸಲು ಆ ಸರ್ವೇಶ್ವರನ ಇಚ್ಛೆಯಂತೆಯೇ ಸಾಗಿ ಬಂದಿರುವುದು ಈ ಅರಣ್ಯವಾಸ ನಿಮಗೆ. ಆದ್ದರಿಂದ ಕೆಳಗಿನ ಕಾಡಿನಲ್ಲಿ, ಕೆಳಗಿನ ಗ್ರಾಮ ಪಟ್ಟಣಗಳಲ್ಲಿ ಕಾಲ ಕಳೆದು ದೇವ ಮುಹೂರ್ತದಲ್ಲಿ ಒದಗಿ ಬನ್ನಿ ಪಾಂಚಾಲಿಯ ಸ್ವಯಂವರ ಮಂಟಪಕ್ಕೆ. ಅಷ್ಟೇ, ನಾನಿನ್ನು ಬರುವೆ. ಇನ್ನೆಂದು ರಂಗಯ್ಯನ ಹುಟ್ಟಿ ಅಂತ ಪ್ರಸಂಗ ಪ್ರಾದುರ್ಭವಿಸಿದಾಗ ನಮಸ್ತೆ. ಮಂಗಳ ಮಸ್ತು.
ಸೌಗಂಧ ಮಾಲೆಯೋ ಭುವನ ಮುನಿಯೋ ಈ ರಮಣಿ ಭುವನ ಮುನಿಯೋ ಭುವನ ಮೋಹಿನಿಯೋ ರಮಣಿ ದ್ರೌಪದಿ ಮಗಳೇ, ದ್ರೌಪದಿ, ಓ ನಿಲ್ಲಿಸಮ್ಮ ಈ ನಿನ್ನ ನೃತ್ಯವನ್ನ. ವಿಷಯ ಗೊತ್ತಾಯಿತು. ಅದಾವ ವಿಶೇಷ ವಿಷಯ ಅಪ್ಪಾಜಿ? ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟುರಿದು ಬೂದಿಯಾದರಂತೆ. ಏನು ನಿಜವೇ? ನಾ ಕಟ್ಟಿದ ಸುಂದರ ಕಲ್ಪನೆಯ ಗೋಪುರ ಹಳಚಿ ಬಿದ್ದಿದೆ. ನಂಬಲಾರೆನು ತಂದೆಯೇ? ಮಗಳೇ, ನೀ ಮುಖ್ಯ ಹಸ್ತಿನಾವತಿಯ ರಾಜಲಕ್ಷ್ಮಿ ಎಂದಾದರೂ ಗೌರವರನ್ನ ಪ್ರತಿಭಟಿಸುವಳಿ. ಪಾಂಡವರ ಭವಿಷ್ಯ ಅರಗಿನ ಮನೆಯಲ್ಲಿ ಸುಟ್ಟುರಿದು ಬೂದಿಯಾದದ್ದು. ಆ ಮಾಧ್ಯಮ ಪಾಂಡವರನ್ನ ಪ್ರೇಮಿಸಿ ಕೆಡಬೇಡ. ಇನ್ನಾದರೂ ಆತನ ಚಿಂತೆಯನ್ನ ತ್ಯಜಿಸು. ಈ ಪರಿಯ ಹೊಲುಬು ಕೆಟ್ಟಿಗ ಮಾತುಗಳನ್ನು ಆಡ್ತೀಯೇ ತಂದೆ. ನಿಜ ಪ್ರೇಮ ಮಂದಿರದವನು, ತ್ರಿಜಗ ವೀರನು, ಮಧ್ಯಮ ಪಾಂಡವನು, ಆ ಪಾರ್ಥನು. ಗೊತ್ತಿಲ್ಲವೇ ನಿನಗೆ ಮಗಳೇ? ಅಂದೆಲ್ಲ ನೆತ್ತಿಗೆ ಇದ್ದ ಪಿತ್ತದಲ್ಲಿ ಸತ್ಯ ಪ್ರತಿಜ್ಞೆ ಮಾಡಿ ಆ ಎತ್ತ ದೇವನ ಉಳುಮೆಯಲ್ಲಿ ಪಡೆದಿರುವೆ. ಆ ದ್ರೋಣನನ್ನು ಕುಟ್ಟಿ ಕೊಲ್ಲುವಂತಹ ಮಗನನ್ನ, ದುಷ್ಟ ದೂರನನ್ನ. ಆದ್ದರಿಂದ ನನ್ನೊಡಲ ಈ ಮುತ್ತಲು ಆ ಅರ್ಜುನನ ಹಸ್ತದೊಳಿಸಲಾರೆ. ಆ ದ್ರೋಣ ಜೀವಿಸಿರುವ ಪರ್ಯಂತ. ಓ ಕೃಷ್ಣದೇವ, ನಮೋ ನಮಃ ಮುರಾರಿ. ಪಾಂಚಾಲಿ, ಆವ ಚಿಂತೆಯು ಪಾಂಚಾಲ ಪ್ರಭುವಿಗೆ ಮುಖವೀತಿ ಪರಿ ಸುಖವನ್ನು ಬೆಳೆಯುತ್ತಿದೆ. ಆಗ ಅವಮಾನದಲ್ಲಿ ಕಾದು ಕುಳಿತ ಎದೆ ಒಳ್ಳೆಲ್ಲಿರುವುದು ಸುಖ ಶಾಂತಿ. ಆದರೆ ರಾಜ ಹೃದಯ ಪರಿವರ್ತನೆಯ ಶಾಂತಿಗೆ ಹೆದ್ದಾರಿ. ಹೃದಯ ಪರಿವರ್ತನೆ ಮಾತೆಲ್ಲಿ ಮಧುಸೂದನ. ಮಸಲಿಸಿದ ಮತಿಯಂತೆ ಮತಿಗೆಟ್ಟು ಮಾತಾಡ್ತಿದ್ದವು ಪಾಂಚಾಲಿ. ಹೌದೇ? ಏನದು ಪಾಂಚಾಲಿ? ಓ ಋಷಿಕೇಶಿ, ಬಿಚ್ಚು ಮಾತುಗಳಲ್ಲಿ ಹೇಳುವೆ ಮುರಾರಿ. ಈ ಪಾಂಚಾಲಿಯ ಜೀವನ ಚಾರಿತ್ರ್ಯಗಳು ಆ ಪಾರ್ಥರಾಯನ ಒಲುಮೆಯೇ ಮೋಕ್ಷವಾಗಿ ನಿಲ್ಲುವುದೆನಗೆ. ಪಿತೃ ಪ್ರೇಮವೇ ಸಿಡಿದಂತೆ ನಾನಿದನ್ನು ಸಹಿಸುವೇನೆ ನರೋತ್ತಮನೆ. ಛೀ 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 ಛೀ. ಸಹಿಸಲು ಅಸಾಧ್ಯ. ನೀ ಅರಿಯಲಾರೆಯ ಕೃಷ್ಣದೇವ. ಆ ದ್ರೋಣ ನನ್ನ ಕಡುವೈರಿ ಎಂಬುದನ್ನು. ರಾಜ, ದ್ರೋಣ ನಿಮ್ಮ ವೈರಿಯಾದರು ಅರ್ಜುನ ನಿಮ್ಮ ವೈರಿ ಅಲ್ಲವಲ್ಲ? ಆದರೆ ತನ್ನ ಗುರು ದ್ರೋಣನನ್ನು ನಂಬಿ ಕುಲಾಭಿಮಾನ ಚಿಮ್ಮಿ ನನಗೆ ಕೇಳು ಮಾಡಿದನು ನನ್ನ. ತನ್ನ ಗುರುವಿನ ವಂಚನ ಕಾಲಿಗೆ ಕಟ್ಟಿ ಆ ಅರ್ಜುನ. ಅಬ್ಬಾ, ಎಂತ ದ್ರೋಹ ಮಾಡಿದ ಪಾರ್ಥ. ಕುಲಾಭಿಮಾನ ಕಳಚಿ ಶಾಂತಂ ಪಾಪಂ ಶಾಂತಂ ಪಾಪಂ. ಈ ನಾಟಕವು ಚೆನ್ನಾಗಿ ಕಳೆ ಕಟ್ಟುವಂತೆ ಸದಬೇಕು. ಏನಾಲೋಚಿಸುತ್ತಿರುವ ವೇಣುಗೋಪಾಲನೆ? ಓಹೋ, ಹಾಗಾದರೆ ಇದೆ ಏನು? ತಂದೆಗೂ ಮಗಳಿಗೂ ನಡೆದ ವಾದದ ಮೂಲ ಮೇಲೆ ಕುಠರವೆನ್ನುವಂತೆ ರಾಜನು ಅರಗಿನ ಮನೆಯ ಸುಟ್ಟಿರುವ ಬುದ್ಧಿ ಎದ್ದಿದೆ. ವಾದಕ್ಕೆ ಎಡೆಯೇ ಇಲ್ಲ. ಕೃಷ್ಣದೇವ, ಪಾಂಡವರ ಅಳಿವಿದೆ ದಿಟವಾದಲ್ಲಿ ಈ ನೃಪದ ಕುಮಾರಿ ಆ ಜನ್ಮ ಕುಮಾರಿ. ಸಾವಧಾನ ಸಾವಧಾನ ಪಾಂಚಾಲಿ. ಶೌರಿ, ಸೇಡಿಗೆ ಸೇಡೆ ಮತ್ತು. ಆದರೆ ರಾಜ, ಸೇಡಿಗೆ ನೂರಾರು ದಾರಿಗಳು. ಆದರೆ ಪ್ರೇಮಕ್ಕೊಂದೇ ದಾರಿ. ಆವಾಗಲೂ ತಪ್ಪು ದಾರಿ ಬಿಟ್ಟು ಒಪ್ಪು ದಾರಿ ಹಿಡಿದಲ್ಲಿ ಕಾಳ ಹೆದ್ದರಿ. ಹಾಗಾದ್ರೆ ಮುಂದೇನು ನಗತರಗೆ? ಚಿಂತೆ ಏಕೆ ದೊರೆಯೇ? ಸಂತಸದ ದಿನವೊಂದು ನಿಶ್ಚಯಿಸಿ ದ್ರೌಪದಿಯ ಸ್ವಯಂವರ ಘೋಷಣೆಯ ಮಾಡಿಬಿಡು. ದ್ರೌಪದಿಯ ಸ್ವಯಂವರ? ಕೃಷ್ಣದೇವ, ಹೌದು. ಮುರಾರಿ, ಸ್ವಯಂವರದ ರೂಪುರೇಷೆಗಳೇನು? ಮತ್ತೆ ಅಂದ್ರೆ ಭೇದಿಸಿದವರನ್ನ ವರಿಸುವಳು ಪಾಂಚಾಲಿ. ಆಗಲಿ, ಬೇಗನೆ ಅರಮನೆಗೆ ದಯಮಾಡಿಸು. ಸ್ವಯಂವರದ ರೂಪರೇಷೆಯಿಂದ ಇನ್ನೊಮ್ಮೆ ಸಿದ್ಧಪಡಿಸೋಣ. ಮಂಗಪತಿ, ಕಳಿಂಗಪತಿ, ಕೌರವರಿಗೆ ಆಮಂತ್ರಣ ಪತ್ರಿಕೆಯನ್ನು ಕಳಿಸಬೇಕು. ಹಾ, ಮೊದಲು ನೀವು ಶಕುನಿ ದೇವನಿಗೆ ಆಮಂತ್ರಣ ಕಳಿಸಿ. ಹೌದೌದು, ಶಕುನಿ ದೇವ ಅವರಿಗೆ ಆಮಂತ್ರಣ ಕಳಿಸಿದರೆ ಅದು ಕೌರವರಿಗೆ ತಲುಪಿದಂತಾಗುತ್ತದೆ. ನನಗೆ ಇನ್ನೂ ಬಹಳಷ್ಟು ಕಾರ್ಯಗಳು ಮಾಡುವುದು. ನಾನು ಬರಬೇಕು. ಕೃಷ್ಣದೇವ, ನನಗೇಕೋ ಹೆದರಿಕೆ ಆಗುತ್ತಿದೆ. ಬೆದರದಿರು ಬೆತ್ತದಿರು ದ್ರೌಪದಿ, ನೀನೇ ಪಾರ್ಥನ ಪತ್ನಿ. ಹಾಗಾದರೆ ಸ್ವಯಂವರ? ದೃಪದ ನಂತರಂಗದೊಳು ತಿಳಿದೊಳಗಿರುವುದು ನಿನ್ನ ಸ್ವಯಂವರ. ಓ ದ್ವಾರಕಾಧೀಶ, ಎಲ್ಲವನ್ನು ಬಲ್ಲ ಪುಣಾಕ್ಷ, ಇಂದೆನಗೆ ತೋರಿಸಯ್ಯ ಆ
ಅಥವಾ ನಿವಾರಿಸಲ್ಕೆ ಚಿಂತೆ ಏಕೆ ದೃಪದಕ್ಕೆ? ಸ್ವಯಂವರದಲ್ಲಿ ನಿನಗಾಗುವುದು ಪಾಂಡತನೆಯರ ದರ್ಶನ. ನಿಜವೇ ಮುರಾರಿ? ಸತ್ಯಕ್ಕೆ ಸತ್ಯ. ಅನುಗ್ರಹಿಸಲಾದೆ. ಹಿಂದೆನ್ನ ಚಿತ್ತಕ್ಕೆ ಯಾವುದೋ ವಿಚಾರದ ಲಹರಿ ಕುಣಿಯುತ್ತಿದೆ. ಹಂಬಲವು ತುಂಬಿದೆ. ಇಚ್ಛಾಬಲ ಹೆಚ್ಚಾಗಿ ಕಾಲಾಡು ಕುಳಿತ ಸೆಳೆ ತಂದು ಕಾರ್ಯಭಾರವ ಹಗುರುಗೊಳಿಸುವುದು ಜಯದಾಸೆಗಾಗಿ. ಪಾಂಚಾಲಿಯ ಸ್ವಯಂವರ ಸಾರಿದ್ದಾನೆ ಪಾಂಚಾಲದ ರಾಜ. ಸ್ವಯಂವರ ಮಂಟಪದಲ್ಲಿ ಮತ್ಸ್ಯಂತ್ರ ಭೇದಿಸಿದವನು ವಹಿಸುವಳು ಪಾಂಚಾಲಿ. ಆದರೆ ಕುಲವಂತ ಕ್ಷತ್ರಿಯರಿಗಲ್ಲದೆ ಉಳಿದ ಯಾವುದೇ ಜಾತಿಯವರಿಗೆ ಸ್ವಯಂವರಕ್ಕೆ ಆಮಂತ್ರಣವಿಲ್ಲ ಮತ್ತು ಮತ್ಸ್ಯಂತ್ರ ಭೇದಿಸಲು ಅವಕಾಶವಿಲ್ಲ. ಇಂತಿ ಪಾಂಚಾಲದ ರಾಜ. ಹಾಗಿದ್ದರೆ ಪಾಂಚಾಲದ ರಾಜ ಪಾಂಚಾಲಿಯ ಸ್ವಯಂವರ ಸಾರಿದ್ದಾನೆ. ಅದರಲ್ಲೂ ಕುಲವಂತ ಕ್ಷತ್ರಿಯರಿಗೆ ಮಾತ್ರ ಅವಕಾಶ. ಇದೇ ಯಮವ ಹಿಡಿದತ್ತಿ ವರ್ತಿಸುವೆ. ಜಾತಿ ದ್ವೇಷದ ಹಗೆಗಿತ್ತನು ಕನ್ನಡದ ಒಳಗೆ. ಹೆಸರುಳಿಯದಂತೆ ಹೆಸರುಳಿಯದಂತೆ ನಿಶ್ಶೇಷರಾದರು ಪಾಂಡವರು. ಮುತ್ಸದ್ದಿತನವೆಂಬ ನಿಮ್ಮ ಮೂರನೇ ಕಣ್ಣಿನಿಂದ ಕೌರವೈಶ ದಿಟವಿದು ಮಹಾದಿನಂ ದಿವ್ಯದಿನಂ ಕುಂತಾಪುತ್ರರು ಐದಾರು ದಿನಂ ಕೌರವೇಶನು ಸರ್ವತಂತ್ರ ಸ್ವತಂತ್ರ ಚಕ್ರವರ್ತಿಯಾದ ಪುಣ್ಯ ದಿನ. ಕೌರವೈಶ ನಿನ್ನ ಪ್ರಬಲ ಇಚ್ಛಾಶಕ್ತಿಯ ಸೂತ್ರಗಳಿಂದಾಗಿ ನೈದು ಬಂದಂತೆ ಸುಯೋಧನನ ಮಹತ್ವಾಕಾಂಕ್ಷೆ ಮಂಥನದಿ ಮೂಡಿ ಬಂದಂತೆ ಹುಟ್ಟಿ ಬಂದಿರ ಎಂದು ಪಾಂಡವರೈತ ಹಾಸ್ತಿನ ನನಸಾಯ್ತು ಕೌರವೇಶನ ಕನಸು. ಹೊರಗಿನ ಮನೆಯಲ್ಲಿ ಪಾಂಡವ ವಂಶವೇ ಸುಟ್ಟುರಿದು ಹೋದದ್ದಲ್ಲದೆ ಭೀಷ್ಮ ದ್ರೋಣ ವಿದುರಾದಿಗಳ ಪಾಂಡವ ಪಕ್ಷಪಾತು ಪಾತಾಳ ಕತ್ತಂಕಪ್ತದೊಳು ಬಿದ್ದಿತು. ಸಾಮ್ರಾಟ ಮಾವನವರ ಮುತ್ಸದ್ದಿತನಗೂ ಮಿಕ್ಕಿನ ಮೃತ್ಯುದೇವಿಯ ಕೆಚ್ಚಿನ ನಟರವರು ಆ ಪಾಂಡವರು, ಮತ್ತೆ ಶರ್ವಾಣಿಯ ಸಿದ್ಧಹಸ್ತದ ಸುಭಟರವರು. ಹೊರಗಿನ ಮನೆಯಲ್ಲಿ ಪಾಂಡವ ವಿನಾಶವಾಯಿತು ವಾಜ್ದಾನಕ್ಕೆ ಸಿಲಕದರು ಸಾಮ್ರಾಟ. ಅಂಗರಾಜ ಹರನ ಹಣೆಗಣ್ಣಿನ ಕಿಚ್ಚನ್ನ ಕಾಲಿದ ಲಕ್ಷಾಂತರ ಜ್ವಾಲೆ ಸಾಕ್ಷಾತ್ ಅಗ್ನಿದೇವನನ್ನೇ ಸುತ್ತುರಿಯುವಂತಹ ಜ್ವಾಲೆ. ಅಂದ ಬಳಿಕ ಪಾಂಡವರು ಬೆಂದುರಿದು ಬೂದಿಯಾದೆನ್ನುವುದರಲ್ಲಿ ಸಂಶಯದ ತಿಳಿಯಿಲ್ಲ. ರಾಜ ವಿಷದ ಕಜ್ಜಾಯ ಕೊಟ್ಟು ಆ ನಿಸ್ತರಂಗಿತ ನದಿಯ ಬಡಿಗಳು ಭೀಮನನ್ನು ಚೆಲ್ಲಿಕೊಟ್ಟಾಗ
ಆ ಭೀಮ ಚೈತನ್ಯವೇ ಮೃತ್ಯು ನಿದ್ರೆಯಲ್ಲಿ ಅಳಿದು ಮೊಡವಿನೊಂದಿನ ಮೇಲೆ ಮುಡುಪಡಿಸಿದ ಸಿರಿದನಿಯ ಮರೆದುಂಟೆ ಎಂದಿಗೂ ಹಸ್ತಿನಾವತಿ ಅಂದಿನ ಅನುಭವದ ಸ್ಮೃತಿಗೆ ವಿಸ್ಮೃತಿ ಏಕೆ ವಸುಂಧರೆ ರಮಣ. ರಾಜ್ಯ ಕುಂತ ಸಹಿತ ಪಾಂಡವ ನಾಶವಾಯಿತೆಂಬ ಹಿಕ್ಕಿನಿಂದ ಹೇಳಿದ ನನ್ನ ಹುಚ್ಚಿಗೆ ಸ್ನೇಹದ ಸಿಹಿಯಲ್ಲಿ ನೀನನಿಗೆ ಪಟ್ಟೆ ಗೆಳೆಯ ಸಂಶಯದ ಕಷಾಯ. ಅಂಗರಾಜನ ಅಭಿಪ್ರಾಯದಂತೆ ಪಾಂಡವರು ಬದುಕಿರುವರೆಂದೇ ಭಾವಿಸಿದರು. ಕಲ್ಪನೆಗಳ ಕಾರಣಗಳಿಂದ ತುಂಬಿದ ಬುದ್ಧಿಯ ಬತ್ತಳಿಕೆಯನ್ನು ಹರಿದಾಗಿಲ್ಲ. ಕೌರವೇಶ ಪಲ್ಲಿದ ಬೀಳೋರು ರಾಧೆಯ ನಿನ್ನ ಜೀವದ ಗೆಳೆಯ. ಅನ್ನನಾದ ಶಿರಗಳನ್ನು ಸ್ವೀಕರಿಸಲು ಸಿದ್ಧನಾದ ದುಶ್ಯಾಸನ ನಿನ್ನ ಸಹೋದರ. ತಾಯಿ ಸತ್ತರೆ ಸೋದರ ಮಾವ ಇರಬೇಕೆಂಬ ಮಾತು ಲೋಕಕ್ಕೆ ಮನಗಟ್ಟಾಗುವಂತೆ ಸಿಗುವಂತ ಈ ಶಕುನಿ ನಿಮಗೆ ಸೋದರ ಮಾವನು. ಇದ್ದಿರೆ ಚಿಂತೆ ಏಕೆ ನಿಮಗೆ? ಮಾಮ ಬಲ್ಲಿಗರಾಗಿ ಬಾಳೋಣ, ಬಾಳಿ ಸಾವನ್ನೇ ಹುಡಿಯೋಣ. ಶಾಶ್ವತವಾಗಲಿ ಕೌರವೇಶನ ಅಮರ ಕೀರ್ತಿ ಪತಾಕೆ. ಅದುವೇ ಪಾಂಡವರಿಗೆ ಸಿಡಿದು ಸಲಾಕೆ. ಅಮ್ಮ ನೀವೇ ಚೈತನ್ಯದಲ್ಲಿ ಗುರುಕುಲ ಕೀರ್ತಿ ಚೇತನ ಗೆಳೆಯ ರಾಧೆಯೇ ತಿಳಿದು ನಿಧಿ ಗುರುಕುಲ ದೇಹದಲ್ಲಿ ಮುಖಕ್ಕೆ ಈ ತಿರೆ ಈ ಕೌರವೇಶನ ಸರ್ವತಂತ್ರ ಸ್ವಾತಂತ್ರ್ಯದ ಸಂಕೇತಕ್ಕೆ ಮಿಕ್ಕಿ ಹೇಳಬೇಕು ನಡೆಕಲ್ಲ ಮಾಮ. ಕೌರವೇಶ ಪಾಂಚಾಲಿಯ ಸ್ವಯಂವರಿಗೆ ಆಮಂತ್ರಣ ಸ್ವೀಕರಿಸು. ಗಾಂಧಾರನೇ, ನನಗಂತೂ ಆಮಂತ್ರಣ ಬಂದಿಲ್ಲ. ಈ ಸುದ್ದಿ ನಿಜವೇ? ನಿಜ ಕರ್ಣ. ಹಾ, ಸುದ್ದಿ ಎದ್ದಿದೆ ಕಪ್ಪು ಬುದ್ಧಿಯ ಮಾಧ್ಯಮದ ಜನರಿಂದ. ಬರೀ ಸುದ್ದಿಗಿಷ್ಟು ಮಹತ್ಯ ಪಟ್ಟು ಮಾವನವರು ಮಾತನಾಡುವುದು. ಆ ಸುದ್ದಿಯ ಗುಟ್ಟನರಿಯುವುದು ಕಠಿಣ. ವಿರೋಧನ ಸುದ್ದಿಯ ಪತ್ಯ ಇರುವುದು ಸ್ವಯಂವರ ಮಂಟಪದಲ್ಲಿ. ಮತ್ಸ್ಯ ಅಂತ ಭೇದಿಸಿದವರು ಮರಿಸಿಕೊಂಡು ಪಾಂಚಾಲಿ. ಕ್ಷತ್ರಿಯ ಧರ್ಮಕ್ಕನುಸರಿಸಿ ಧರ್ಮಸಮ್ಮತ ಶರ್ತ ಕಟ್ಟಿ ಸ್ವಯಂವರ ಸಾರಿದ್ದಲ್ಲಿ ಅದಾವುದು ಆಕರ್ಷಣವು ಮಾವನವರ ಮನ ಸೆಳೆದಿರಬಹುದು. ಚಿತ್ತ ಕೆಟ್ಟವನು ಚೌವಳಿಯನ್ನು ಪಡೆಯುವುದಾಗಿ ನಕ್ಷತ್ರದಂತೆ ತಳತಳನೆ ಒಯ್ಯುವ ರಮಣಿ ಆ ಪಾಂಚಾಲದ ಕನ್ಯಾಮಣಿ. ಶೋಭಿಸಿದವಳಿಂದ ಆರ ಅರಮನೆ. ಮಾಮ ನೀವೇಕೆ ಗುರುಸುವಿರಿ? ಅವಳ ಅರಮನೆ ಬೆಳಗುವಳೆಂಬುದನ್ನು. ಹಾಗಲ್ಲ ಕರ್ಣ. ಓ ಗುರುದೇವ, ಪಾಂಡವರು ಸುತ್ತೂರಿದು ಕರೆತಾದದ್ದು ಏಳ್ಗೊರ ದೃಪದ ಹರಿಬಿಟ್ಟನು ದ್ರೌಪದಿಯ ಸ್ವಯಂವರದ ಸುದ್ದಿ. ಪಾರ್ಥನನ್ನು ಪ್ರೇಮಿಸುವ ದ್ರೌಪದಿಯಲ್ಲಿ ಓಟದಲ್ಲಿ ಹರಿಯುತ್ತಿರುವ ಪ್ರಣಯ ಜರಿ ಅರಗಿನ ಅರಮನೆಯ ಸುದ್ದಿಯಿಂದ ಬತ್ತಿ ಹೋಗುವ ಭಯವ ನಿವಾರಿಸಿ ಸೆಳೆಸಿ ಒತ್ತಿ ಹೇಳಿದಳು ಪಾಂಚಾಲದ ಸ್ವಯಂವರದಾಟ. ಹಿಟ ಹಿಟ ಇದರಲ್ಲಿ ಕೃಷ್ಣ ಕಾರಸ್ಥಾನದ ಗಾಟು ಇದ್ದೇ ಇದೆ. ಹಾ, ಅಂತೂ ಆ ಪಂಥದಲ್ಲಿ ಕಟ್ಟಿರುವ ಸ್ವಯಂವರ ಮಂಟಪದ ಬೇರೊಬ್ಬ ಬಿಲ್ಲವಳು ಮಚ್ಚೆ ಅಂತ ನೆನೆಸಿದ್ರೆ ನಿಜ ಹೇಳಿದೆ ಕಣ್ಣ. ಸಾಧ್ಯವಿಲ್ಲ. ಅಂತ ಬಿಲ್ಲಾಟನು ಆ ಪಾಂಡವೊಬ್ಬನ ಹೊರತು ಇನ್ನಾರಿಗಿದ್ದೆಂಬುದು ಅಂಗರಾಜರಿಗೆ ಅರಿಯದ್ದಲ್ಲ. ನಿಮ್ಮದಿ ವ್ಯಂಗ್ಯ ನುಡಿ ಸ್ವಾಭಿಮಾನದೆಡೆಗೆ ಸಿಡಿಲಿರಿ. ಆದರೆ ಮಾಮ ಎನ್ನೊಳಿಲ್ಲ ಅಂತ ಹಂಬಲದ ಕಿವಿ. ಮಾಮ ನಿಮ್ಮ ಸ್ವರದಲ್ಲಂತೂ ವ್ಯಂಗ್ಯ ಸುರಿಸುತ್ತಿರುವುದು ನನಗಂತೂ ಅಚ್ಚರಿ. ಅಚ್ಚರಿಯ ಮಾತಲ್ಲ ಗೌರವ. ಅಂತ ಬಿಲ್ಲಾಟನು ಆ ಪಾಪನ ಹೊರತು ಇನ್ನಾರಿಗಿಲ್ಲಂದ್ರೆ ಆ ಧ್ರುಪದರಂತಿನಿಯ ದೃಢ ನಿರ್ಧಾರ. ಹಾಗಾದರೆ ಆ ಭಾರತ ಪ್ರೇಮದ ಹುಚ್ಚಿಳಿದು ಬಲವಾಗಿ ಮೆಚ್ಚಿಹುದ ದ್ರೌಪದಿಗೆ. ಮರುಗುವೆನು ಅವಲೆಗಾಗಿ. ಮಾಮ ಕಲಿಪಾತನೆಂಬವನ ಮೀರಿಸಿದ ಬಲ್ಲದ ಬಿಲ್ಲಾಡಿನ ಬಿಲ್ಲೇಸಿದದ್ದು ಬಿಳಿದಾರ ನನಗೆ ಮತ್ತೆ ಎಂಕಂಬಿ. ಆಗ ದಿಕ್ಕು ತಪ್ಪಿದ ಹಕ್ಕಿ ಆ ಕನ್ಯಾ ಹಕ್ಕಿ. ಸ್ವಕ್ಕೆಂಬುದು ಸೂರ್ಯನಿಗೆ ಮೋಸಕಾರಿಯಾಗಬಲ್ಲದು. ಬಲ್ಲೆಯ ರಾಧೆಯ ಮಾಮ ಇದನ್ನು ಬೇರೆ ಯಾವನಾದರೂ ನುಡಿದಿದ್ರೆ ಕರ್ಣ ಹಿರಿಯರಿಗೆ ಕಿರಿಯೆಚ್ಚರಿಕೆ ಕೊಡುವುದು ಸರಿಯಲ್ಲ. ಮಾಮ ಧೃತರಾಷ್ಟ್ರ ದೊರೆಯ ಭೀಷ್ಮ ದ್ರೋಣರನ್ನು ಅಲಗಾಡಿಸಿ ಗಜಪುರದಲ್ಲಿ ಯಶೋಪೂರ್ಣ ಹೊಸ ಬಿರುಗಾಳಿ ಬೀಸುತ್ತಿದೆ ಕರ್ಣನಾಗಮನದಿಂದ. ಕರ್ಣನೊಬ್ಬನೇ ವೀರವಿಲ್ಲಾಡು ಧರೆಗೆ ಎಂದು ಹಗಲಿರುವುದರಲ್ಲಿ ಹಾಡುತ್ತಿರುವ ಹಸ್ತಿನಾಪುರದ ದೇವತೆ. ಅಂತೆಯೇ ಬೇಕೆಂದಿಟ್ಟಿದ್ದೀನಿ ವಿಷಯ ನಂತರಂಗದ ಅಂತು ಸುದ್ದಿಯಲ್ಲಿ. ಅಂಥ ರತ್ನಕ್ಕೆ ಇಂಥ ಬಾಳಿನಿಂದಲೂ ಸರಿ ಎನಿಸುವುದು. ಅದಕ್ಕಾಗಿ ಗಜಪುರದಲ್ಲಿ ಶೌರ್ಯ ಗೌರಿಯಲ್ಲಿ ಸಾರಲಿನಿಂದ ಕಣ್ಣ ಜಯಬೇರಿ. ಆಹಾ
ಪಟ್ಟಣದ ಮಣಿಸಂತೆ ನನ್ನ ಕೋದಂತಾಗುವುದು. ಗೆಳೆಯ, ಅಲ್ಲಿ ಸ್ವಯಂವರ ಮಂಟಪದಲ್ಲಿ ಬಂದಿದ್ದ ಬಿಲ್ಲಾಡುತನ ನಿನ್ನಲ್ಲಿನ ಕಲಿತನ. ಸುಮಂಗಲ ಕಲಿಯುವುದು ಗೆಳೆಯ ಕೌರವನ ಬೆಳಕು ಪಾಂಚಾಲ ಕುರುವ ಬೆಳಗಿಸಲಿ. ಆ ಬೆಳಕು ಕೆಚ್ಚಲೆಯ ದೀಪವನ್ನು ಬೆಳಗಲಿ. ಗುಡಿ ಬೆಳೆದು ಬಾಳುತ್ತೆ ಕೌಂದರ್ಯದ ದೀಪ. ರಾಧೆ ನಿರ್ಮಿತ ಬಣದಾಳಿಯಲ್ಲಿ ನಂದಿ ಪಾಂಡವರಿಗೆ ಕತ್ತಳೆಯುವುದು ಮುಂದರ ದಾರಿ ಕಾಣದಾರಿ. ಆಗ ಗೆಲುವೆನ್ನು ಮದುವೆನ್ನು ನನ್ನ ಗೆಳೆಯನ ಎದುರಿನಲ್ಲಿ ತಲೆ ಬಾಗಿ ನಿಲ್ಲುವರು. ಅಲ್ಲಿ ಚಕ್ಕು ವಹಿಸಿದಾರಿಗಳಾಗಿ ಪಾಂಡವರು ಬಂದಿದ್ದರೆ ಅವರ ಸ್ವತ್ತಿನ ತಳಕಾಗದಿರದು. ಗೆಳೆಯ ಕರ್ಣ, ಗುರುರಾಜ ವಿಸ್ತಾರ ಕೇಳಬೇಕೆಂಬುದು ತಿಳಿದರಾದ್ಯ. ನೀನು ದ್ರೌಪದಿಯ ಕೈ piಡಿಯುವ ಆಸೆಗೆ ನೋಟ ಕೌರವರ ಹೆಮ್ಮೆಗೆ ಆಮೃತದ ಸಾಮ್ರಾಟ ಸುಯೋಧನಿಗೆ ಅರ್ಪಿಸಿದ ದೇಹವಿದು ಕರ್ಣನದು. ಸ್ನೇಹ ಅವತಾರ ಸುಯೋಧನ ಇಚ್ಛೆ ನನ್ನಿಚ್ಛೆ. ಗುರು ಕುಲಾಗ್ರಾಣಿ ಆನಂದವೇ ನನ್ನ ಆನಂದ. ಸಂತೋಷ ಸಂತೋಷ ಸ್ನೇಹಮೂರ್ತಿ. ಮರ್ತ್ಯಂತ್ರ ಭೇದಿಸಲಿ ನಿನ್ನ ಗೆಲುವಿನ ಬಿಲ್ಲು. ಕಿತ್ತು ಬೀಳಲಿ ಸಪ್ತ ಜನ್ಮ ವೈರಿಕಿಸಿದ ಬಾಯಿಯ ಹಲ್ಲು. ನನ್ನ ದುರ್ಯೋಧನರು ಕೈ ಇಟ್ಟ ಕಾರ್ಯಕ್ಕೆ ಶತಸಿದ್ಧ ಜಯಶ್ರೀಯ ಮುದ್ರೆ. ನಿಮ್ಮ ಸಾಹಸಕ್ಕಿಲ್ಲ ಸೋಮಾರಿತನದಲ್ಲಿದ್ರೆ. ಅಣ್ಣ ಓ ಎನ್ನ ಸ್ವರ್ಗಸ್ಥ ಪಿತನೆ, ಓ ಎನ್ನ ಸ್ವರ್ಗಸ್ಥ ಬಂಧುಗಳೇ, ಈ ಶಕುನಿಯ ಕಾರಸ್ಥಾನವು ಕುರುಬನ ನಾಶವಾಗುವರೆಗೂ ಕಷ್ಟ ಬರಲಿ ನಷ್ಟ ಬರಲಿ ತನ್ನಕ್ಕನ ಮಕ್ಕಳನ್ನು ಒಂದೇ ಮುಕ್ಕಳಲ್ಲಿ ಮುಕ್ಕಳಿಸಿದ ಶಕುನಿ ಎಂದು ಒಪ್ಪರಿ ನಮ್ಮ ಜನ ಕೂಗಿಕೊಳ್ಳುವವರಿಗೆ ಈ ಶಕುನಿಗೆ ಬಿಡುವಿಲ್ಲ, ಈ ಶಕುನಿಗೆ ಬಿಡುವಿಲ್ಲ. ಕೃಷ್ಣದೇವ, ಈ ಸಮಯದಲ್ಲಿ ಪಾಂಡವರು ಶಕುನಿ ದೇವ, ಏಕಕ್ಕೆ ಅವರ ನೆನಪು? ಅದೊಂದು ಸ್ಥಾಯಿ ಎದುರು ಕೃಷ್ಣ ನನಗೆ. ಆಮ ನನಗೂ ಕೂಡ. ಗಾಂಧಾರಿ ಪುತ್ರರಿಗೆ ಅನುದಿನದ ಧನವಂತ್ರಿ, ಕಾಲ ಬಲಸು ತಂತ್ರಿ. ಕೃಷ್ಣ, ನಿಮ್ಮ ಮಾತೆ ಚಮತ್ಕಾರ. ಅದು ಶಕುನಿ ದೇವರಿಗೂ ಸಾಕ್ಷಾತ್ಕಾರ. ಈಗ ನಮಸ್ಕಾರ. ದೃಷ್ಟದ್ಯುಮ್ನ, ಪರಮಾಣುಗಳ ಸಂವರಿಸಿ ಮುಕ್ತ ಫಲದಕ್ಕೆಲ್ಲ ವರೆಯ ಮರಿದುಂಬಿಗಳ ವರ್ಣಾಂತರವರ್ಣವಡಿಸಿ ಸರಸವಿನ ಧ್ವನಿಯ ಹಂಸಯ ದುರ್ವತಿಯಗಳಾಯು ಮನ್ಮಥ ವರವಿನಂತ್ಯ ಸೃಜಿಸಿದರು ಪಾಂಚಾಲನೂತನೆಯ, ಸೃಜಿಸಿದರು ಪಾಂಚಾಲನೂತನೆಯ, ಸೃಜಿಸಿದರು ಪಾಂಚಾಲನೂತನೆಯ. ದೃಷ್ಟದ್ಯುಮ್ನ, ಸ್ವಯಂವರ ಶರ್ತನ್ನ ಸಾರು. ಅಪ್ಪಣೆ ಕೃಷ್ಣದೇವ. ಸತ್ಕುಲ ಪ್ರಸೂತ ರಾಜಪುತ್ರರೇ, ಗೌರವೇಂದ್ರ, ಶಕುನಿ ಮಾವನವರೇ, ವಂಗ ಕಳಿಂಗಪತಿಗಳೇ, ಶಲ್ಯ ಜಯದ್ರಥ ಮಹಾರಾಜರೇ, ಮತ್ತೆಲ್ಲ ವೀರರೇ, ಅದೋ ಆ ಕೊಪ್ಪರಿಗೆಗಳು ಕಳಕಳನೆ ಕುದಿಯುತ್ತಾ ತೈಲಗಳು ಪ್ರತಿಬಿಂಬಿಸುತ್ತಿರುವ ಆ ತಿರುಗುತ್ತಿರುವ ಯಂತ್ರಮತ್ತದ ಎಡಗಣ್ಣಿಗೆ ಗುರಿಯಿಟ್ಟು ಬಾಣವೆಸೆದು ಮತ್ಸ್ಯ ಯಂತ್ರ ಭೇದಿಸಿದ ವರನ ಕೊರಳಿಗೆ ಮಾಲೆ ಹಾಕುವಳು ಪಾಂಚಾಲಿ. ವೀರರೇ, ಅದೋ ಅಲ್ಲಿ ಬಿಲ್ಲಿದೆ ಮತ್ತು ಬಾಣಗಳಿವೆ, ಬನ್ನಿ. ಆಗಲಿ.
ಅಂದ್ರೆ ಬೇಡಿಸ್ಬೇಕು. ಗದ ಇಲ್ಲ, ಬಿಲ್ಲು ಮತ್ತು ಬಾಣ ಇದೆ. ಮತ್ಸ್ಯಂತ ಬೇಗನೆಗೆ ಸಹಜ ಸುಲಭ, ಹಾ. ಆದರೆ ಏಕೋ ಸ್ವಲ್ಪ ಎಡಗನ್ನು ಆದ್ದರಿಂದ ಕಳಿಂಗಪತಿಗಳೇ, ನೀವು ನಾನು ಪ್ರಯತ್ನಿಸುತ್ತಿದ್ದೆ. ಆದ್ರೆ ಧ್ರುಪದರಾಜು ನಾನು ಒಂದೇ ಗೋತ್ರದವರು. ಅದಕ್ಕೆ ಹಾಗಾದ್ರೆ ಅರ್ಥವಾಯಿತು. ನಾವು ಕುಳಿತುಕೊಳ್ಳಿ. ಶಕುನಿ ಮಾವನವರೇ, ತಾವೇನಾದರೂ ಪ್ರಯತ್ನಿಸುವಿರಾ? ಅಯ್ಯೋ ಯುವರಾಜರೇ, ನಾನ ಅಲ್ಲೇ ಮುನಿತನ ಗಾಚಿಗೆ ಬಂದಿದ ಬೆನ್ನಿನ ಈ ನನಗೆ ಎಲ್ಲಿಯ ಹೆಣ್ಣಿನ ಹಂಬಲ. ಸಭಿಕರೇ, ಬ್ರಹ್ಮಾಂಡದ ಗೋಲಕಗಳನ್ನು ಅಡುಗಾಡಿಸುವಂಥ ಕಠೋರ ಕಾಲಿನದಿಗೆ ಭುಗಿಲಿಡುವಂಥ ಧನುರ್ವಿದ್ಯಾ ಪಂಡಿತ ಗುರುದೇವತಾ ಕೃಪಾಮಂಡಿತನಾದ ಕರ್ಣರಾಜನೇ ಇದಕ್ಕೆ ಸಮರ್ಥ. ಕರ್ಣ ಕುಲಹೀನರಿಗೆ ಅವಕಾಶವಿಲ್ಲ ಮತ್ತೈತ್ರ ಭೇದನಕ್ಕೆ. ಯುವರಾಜ, ಕಾರುಣ್ಯದ ದರ್ಪದಲ್ಲಿ ಅಭಿಮಾನ ಮೋಹನ್ಮಾದಲ್ಲಿ ನೀರು ನುಡಿದಂತೆ ಸಮಾರಂಭದ ಆನಂದಪದದಲ್ಲಿ ಸಾಮ್ರಾಟ ಸುಯೋಧನನ ವ್ಯಕ್ತಿತ್ವವನ್ನೇ ಮರೆತಲಿಕ್ಕೆ ಸಾಕ್ಷಿಯಾಯಿತು. ಒಳ್ಳೆ ಗಾಂಧಾರನೇ, ಕೌರವೇಶ್ವರ ಕೃಪೆಯಿಂದ ರಾಧೆಯರ ಅಲ್ಪತ್ವಕ್ಕೆ ಬಂದಿರುವುದು ಮಹತ್ವ. ಅಂತೆಯೇ ಕುಲವಂತ ಕ್ಷತ್ರಿಯರ ಪಂಕ್ತಿಯಲ್ಲಿ ಕುಳಿತುಕೊಳ್ಳುವ ಸನ್ಮಾನ ಸಿಕ್ಕುವುದನ್ನರಿತುಕೊಳ್ಳಿ. ಆಮಂತ್ರಣವಿಲ್ಲದೆ ಆಗಂತುಕನಾಗಿ ಆಗಮಿಸಿರುವ ರಾಧೆಯನಿಗೆ ಆಮಂತ್ರಿತ ಅತಿಥಿಯ ಸನ್ಮಾನ ಸಿಕ್ಕಿರುವುದು ಕೌರವೇಶನ ದಾಕ್ಷಿಣ್ಯಕ್ಕಾಗಲಿದೆ, ಇನ್ನಾವ ಕಾರಣದಿಂದಲ್ಲ. ಯುವರಾಜ, ಕುಲ ಜಾತಿ ಮತಗಳ ಕಟ್ಟು ಕಟ್ಟಳೆ ಒಳಗಾಗಿಲ್ಲ ಪುರುಷ ಪರಾಕ್ರಮ. ಸ್ವರ್ಣಕ್ಕೆ ಹೊಯ್ದ ಬೆಳ್ಳಿ ಬಂಗಾರದಂತೆ ಹೊಳೆದರೂ ಅದುವೇ ಬಂಗಾರವಾಗಬಲ್ಲದೆ. ಯುವರಾಜ, ಮರೆಯದಿರು, ಅಂಗ ದೇಶದ ರಾಜ ಮುಕುಟ ಮೆರೆಯುತ್ತಿನ ರಾಧೆಯ ಕರ್ಣರಾಯನ ಮಸ್ತಕದ ಮೇಲೆ. ಹೌದು, ಕುಲಹೀನತೆಗೆ ವೇಷವಿಲ್ಲದೆ ಗೌರವವಿಲ್ಲ. ಆ ಗೌರವವು ವೇಷಕ್ಕೂ ವ್ಯಕ್ತಿಗೂ. ಅಂಗದೇಶದ ರಾಜಕಿರೀಟದಿಂದ ಅಂಗರಾಜನಾಗಿ ಕೌರವರ ಧನಲಕ್ಷ್ಮಿಯಿಂದ ದೊರೆಯಾಗಿ ಸ್ವಯಂವರ ಮಂಟಪದ ಗೌರವವನ್ನು ಪಡೆದಿರುವುದು ವ್ಯಕ್ತಿಯೋ ಕಿರೀಟವೋ ಕೌರವೇಶದ ಸ್ನೇಹಾಧಿಕ್ಯವೋ? ಕೃಷ್ಣ, ಏನಿದು? ಛೆ! ಕುಲವೆಂದು ಹೊರಡುವುದು ಏತಕ್ಕೆ? ಹರಿವ ನದಿಗೆ ಯಾವ ಕುಲ, ಸುಳಿವ ಗಾಳಿಗೆ ಕುಲವು ಯಾವುದು? ಎಲ್ಲವನ್ನು ಹೊತ್ತು ಎಲ್ಲ ಜೀವಗಳಿಗೆ ಹೆತ್ತವನಂತೆ ಆಹಾರವಿತ್ತು ನಿತ್ಯವಾಗಿ ನನಗೆ ಯಾವುದು ಕುಲವು? ಪಂಚ ಮಹಾಭೂತಗಳಿಗೆ ಕುಲವಿಲ್ಲದಿರುವಾಗ ಪಂಚಪಿಂಡಾಂಡದಲ್ಲಿ ಹುಟ್ಟುವುದಕ್ಕೆ ಕುಲ? ಗಾಳಿ, ನೀರು, ಬೆಳಕು, ಕತ್ತಲೆ ಇವುಗಳ ಅಲ್ಲದೆ ಮಾನವನ ಬೆಳವಣಿಗೆಗೆ ಬೇಕಾದ ಎಲ್ಲ ಸಾಧನಗಳ ಮೇಲೆ ಎಲ್ಲರ ಸಮಾನ ಅಧಿಕಾರವಿರುವಾಗ ಕುಲ್ಲತನದಲ್ಲಿ ಇನ್ನಿತರ ಸುಖ ಸಂಪತ್ತನ್ನು ಕಿತ್ತು ತಾನೊಬ್ಬನಾಗಲಿ ತಂಡವರಾಗಲಿ ತಿನ್ನಬೇಕೆಂಬ ಮಾನವ ರಾಕ್ಷಸಿ ಮಹತ್ವಾಕಾಂಕ್ಷೆ ಈ ಜಾತ್ಯತೆಯ ಮೂಲ. ಪಾಂಚಾಲ ಜಾತ್ಯತೆ ಜಗದುದ್ಧಾರ ಮಾಡದೆ ಜಗತ್ತಿನ ತುಂಬೆಲ್ಲ ಭೂತಗಳನ್ನ ಎಬ್ಬಿಸುವುದು. ಆಮೇಲೆ ಮನುಷ್ಯತ್ವದ ರಾಜ ಮುಗಿದು ಭೂತಗಳ ಸಾಮ್ರಾಜ್ಯವಾಗುವುದು ಈ ಲೋಕ. ಎಚ್ಚರಿಕೆ, ಎಚ್ಚರಿಕೆ. ಧ್ರುಪದರಾಜ, ಮತ್ಸ್ಯಂತ್ರ ಮುರಿಯಕ್ಕೆ ಬಾಣವೆಚ್ಚ ಕರ್ಣರಾಜನಿಗೆ. ಕೌರವೇಶ, ಸ್ವಯಂವರವು ಪಾಂಚಾಲಿ ನನ್ನ ಮಗಳ ವಿಷಯದಲ್ಲಿ ನನಗೆ ಪ್ರೇಮಾಧಾರಗಳಿವೆ. ಅವಳ ಸಂಕಲ್ಪದಲ್ಲಿ ನನಗೆ ನಂಬಿಕೆ ಇದೆ. ಅವಳ ಇಚ್ಛೆಯಂತೆ ಅವಳ ಭವಿಷ್ಯವನ್ನ ಮತ್ಸ್ಯಯಂತ್ರಕ್ಕೆ ಬಿಗಿದು ವಿಧಿವಶಕ್ಕೆ ಕೊಟ್ಟಿರುವೆ. ಧ್ರುಪದರಾಜ, ಉಚ್ಚ ಕುಲವಾವುದು ನೀಚ ಕುಲವಾವುದು ಎಂಬುದನ್ನು ನಿಶ್ಚಯಿಸಿ ಆ ಸೃಷ್ಟಿಕರ್ತನು ಕೊಟ್ಟಿಲ್ಲ ನಿಮಗೆ ತಾಮ್ರದ ಪಟ್ಟೆತ್ತಿಸಿ ನಿತ್ಯ ವಿಹಜೀವಾತ್ಮನ ಹೆತ್ತನ ಫಲ, ಸಪ್ತ ಜನ್ಮದ ಪುಣ್ಯದ ಫಲ, ಅಪ್ರತಿಮ ಧನುರ್ವಿದ್ಯಾಫಲ. ಕೌರವೇಶ, ಕರ್ಣನ ಧನುರ್ವಿದ್ಯಾ ಪಿರಿದಾದರೂ ಅವನ ಕುಲ ಹಿರಿದಲ್ಲ. ಕುಲ ಹೀನನಿಗಲ್ಲವಿ ಭುವನ ಸುಂದರಿ. ಯುವರಾಜ, ಅಪ್ರತಿಮ ವೀರನಿಗೆ ಜಾತಿಯ ನೆರವು ಬೇಕೆ? ಯುವರಾಜ, ಕಲಿಯ ಕಲಿತನವೇ ಕಾಡಿಗೆ ಚೆಂದನೆ. ಕಾಡಿಗೆ ಬೇದುಂಟೆ, ಆವ ಜಾತಿಯ ಮರವ ಕಾಡಿಗೆ ಹೊರತುಂಟೆ. ಎಚ್ಚರಾಗೆ ಬೆದರಿಕೆಯಲ್ಲಿ ನಿರ್ವೀರ್ಯನಲ್ಲ ಈ ಪಾಂಚಾಲ. ಬೆದರಲಿಲ್ಲ ಅವಾಗ
ಬಿದ್ದವನಿಗೆ ಉತ್ತರಿಸಲಿಕ್ಕೆ ಬಿಲ್ಲು ಸದಾ ಸಿದ್ಧ. ದಿವ್ಯ ರಕ್ತದ ಸಿರಿಯ ಹೊಚ್ಚುವುದು ಕುಲೀನತೆ, ಅದಕ್ಕಿಲ್ಲ ಮಂದತ್ವದ ಮಲಿನತೆ. ಜಾತಿಯತೆಯಲ್ಲಿ ಕಣ್ಣುಚ್ಚಿ ಕಿವುಚ್ಚಿ ಬದುಕೆಳೆದು ಬದುಕುವ ಬಡಗುಬಿರಕ್ಕೆ ಕಾಮುವುದೆಂದು ಕುಲ ಗೌರವ. ಜಾತಿ ಗರ್ಭ ಅಂದರೆ ಗುಣಕ್ಕಲ್ಲದೆ ಕುಲಕ್ಕೆ ಬೆಲೆ ಕಟ್ಟುವ ನಿಮ್ಮ ಜಾತೀಯತೆಯ ಸಹಿಸದ ನಮ್ಮ ಲೋಕಕ್ಕೆ ಕರುಣದ ಪೌರುಷದ ಅಭಿಮಾನ, ವೇಶ್ಯ ಕುಲದ ಅಭಿಮಾನ. ರಾಜ, ನಿನ್ನ ಮಗಳ ಸ್ವಯಂವರದ ಮಂಗಲ ಮಂಟಪವು ಜಾತೀಯತೆಯ ಜೋಹಾರದ ಮಂಟಪವಾದೀತು. ಚೋಟೆ ಶಾಂತರಾಗಿದ್ದೀರೇ ದೃಷ್ಟದುಮ್ನ. ಶಾಂತರಾಗಿ ಕುಳಿತುಕೊಳ್ಳಿ. ಶಾಂತರಾಗಿ. ರಾಜ, ಏಕಿದ್ದು ಜಾತೀಯತೆಯ ಡಂಗೂರ? ಎಲ್ಲರೂ ಶಾಂತಿಯಿಂದ ಇರಿ. ಓ ಯದುವೀರ, ಆದ ಅವಮಾನದ ಅಗ್ನಿ ನಂದರ ಹೊರತಲ್ಲಿ ಶಾಂತಿ. ಜಾತಿ ಗರ್ವಾಂಧರ ಜಾತೀಯತೆ ಎಂಬ ಕಡಮೂತವ ಪಾಲ ಕೈಯಲ್ಲಿದೆ. ಅದು ತನ್ನ ಮೂಲ ಎಡೆಗಳನ್ನು ನಿಮರಿ ಕಾಲಕೂಟವ ಕಾರಿ ಜೀವನ ಸಂಜೀವವಾದ ಬಾಂಧವ್ಯಕ್ಕೆ ಕ್ಷಯ ರೋಗ ಹಿಡಿಸುವುದು. ಆದ್ದರಿಂದ ಅದರ ಎಳೆತನದಲ್ಲಿ ಇಲ್ಲದಂತೆ ಎಸಗಬೇಕಲ್ಲ ವಸುದೇವತನಯ. ನೀನೊರೆಯುವುದು ಬಿಡವು ಅಂಗರಾಜ. ಪ್ರತಿಭಾವಂತರು ಯಾರೇ ಇರಲಿ, ಯಾವುದೇ ಜಾತಿಯವರಿರಲಿ, ಅವರಿಗೆ ಜಾತೀಯತೆಯು ಧಂಸುಪಡಿಸುವ ಶಬ್ದ. ಆದರೆ ಇದು ಈ ಯುಗದ ಪ್ರಾರಂಭ. ಅಂತೂ ಕೃಷ್ಣ, ಜಾತ್ಯಾತೀತತೆಗೆ ಬೇರೆ ಯುಗವೇ ಬೇಕೆನ್ನು. ಇರಬೇನು ಕೌರವೇಶ. ತೆರೆಯುವುದ ಜಾತೀಯತೆಯ ಶಿವನುರಿಗಳನ್ನು ವಾಸ್ತವ ಜಗದಲ್ಲಿ. ಪುರುಷೋತ್ತಮ, ನೀತಿಯಲ್ಲಿ ಜಾತಿಯೋ ಜಾತಿಯಲ್ಲಿ ನೀತಿಯೋ? ನೀತಿ ಜಾತಿಗಳೆರಡೂ ಉಂಟು ಯುಗ ಧರ್ಮದಲ್ಲಿ. ಅಂತೆಯೇ ಯುಗ ಧರ್ಮ ಎಮಗೆ ಕೊಟ್ಟ ತಾಣದಲ್ಲಿ ಕೊನರಬೇಕು ನಮ್ಮ ಬಾಳು. ಕರ್ಣರಾಜ, ನೀ ಕಂಡ ಕನಸಿಗೆ ಮೇಲ್ಮುಖ ಚಲನಶೀಲತೆ ಕಾಲ ಐತರುವುದು ಕಲಿಯುಗದಲ್ಲಿ. ಇರಲಿ, ನಿನ್ನ ತಾಯಿ ಬೆಸ್ತರಳು, ನನ್ನ ತಾಯಿ ರಾಕ್ಷಸನ ತಂಗಿ. ಆದ್ದರಿಂದ ಈ ಸ್ವಯಂವರ ಮಂಟಪದಲ್ಲಿ ನಮ್ಮಿಬ್ಬರ ನುಡಿದು ಮಿಕ್ಕೆಲ್ಲ ರಾಜಪುತ್ರರು ನಿಜ ಕ್ಷತ್ರಿಯರು ತದ್ವಂಶ ಸಂಜಾತರು. ದೃಪದ ರಾಜ ದೃಷ್ಟದ್ಯುಮ್ನ, ನಿಜಕ್ಕೂ ನಿಜವು ನುಡಿಯುವುದಾದರೆ ಅಂದು ಅಯೋಧ್ಯೆಯ ಅರಸು ಶ್ರೀರಾಮಚಂದ್ರ ಭಾರತದಲ್ಲಿ ಬಿಟ್ಟು ಹೋದ ಗುಣಾತ್ಮಕ ಕೀರ್ತಿ ಕಿರೀಟ ಈ ಯುಗದಲ್ಲಿ ಯಾರ ತಲೆಗಾಲು ಒಪ್ಪುತ್ತಿದ್ದರೆ ಅದು ಕರ್ಣರಾಜನ ತಲೆ ಒಂದೇ. ರಾಧೆಯ, ನಾವಿರುವರು ಸಾಕ್ಷಿಯಾಗಿರೋಣ ಪಾಂಚಾಲಿಯ ಸ್ವಯಂವರ ಮಂಟಪಕ್ಕೆ. ಕೃಷ್ಣತುಮ್ನ, ಸ್ವಯಂವರ ಶರ್ತನ್ನು ಮತ್ತೊಮ್ಮೆ ಶಾಂತ ಚಿತ್ತದಲ್ಲಿ ಸಾರು. ಅಪ್ಪಣೆ ಕೃಷ್ಣದೇವ. ಸತ್ಕುಲ ಪ್ರಸೂತ ರಾಜಪುತ್ರರೇ, ಸದ್ವಂಶ ಸಂಜಾತರೇ, ಅದೋ ಆ ಕೊಪ್ಪರಿಗೆಗಳು ಖಳಖಳನೆ ಕುದಿಯುತ್ತಿರುವ ತೈಲಗಳು ಪ್ರತಿಬಿಂಬಿಸುತ್ತಿರುವ ಆ ತಿರುಗುತ್ತಿರುವ ಯಂತ್ರ ಮತ್ಸ್ಯದ ಎಡಗಣ್ಣಿಗೆ ಗುರಿಯಿಟ್ಟು ಬಾಣವೆಸೆದು ಮತ್ಸ್ಯ ಯಂತ್ರ ಭೇದಿಸಿದ ವರನ ಕೊರಳಿಗೆ ಮಾಲೆ ಹಾಕುವಳು ಪಾಂಚಾಲಿ. ವೀರರೇ, ಅದೋ ಅಲ್ಲಿ ಬಿಲ್ಲಿದೆ ಮತ್ತು ಬಾಣಗಳಿವೆ, ಬನ್ನಿ. ಏಕೆ? ಯಾರು ಇಲ್ಲವೇ? ನಿರ್ವೀರ್ಯವಾದುದೇ ಕ್ಷತ್ರಿಯ ಕುಲ. ಯಾರು ಗೌರವೇಶ ಮತ್ಯಂತ್ರ ಭೇದಿಸಿ ಕ್ಷತ್ರಿಯ ಕುಲದ ಗೌರವವನ್ನು ಉಳಿಸು. ಅಮ್ಮ, ಕುಲದ ಪ್ರಶ್ನೆಯನ್ನೆತ್ತಿ ಈ ಸ್ವಯಂವರದಲ್ಲಿ ನನ್ನ ಗೆಳೆಯರಿಗೆ ಅವಕಾಶ ಮಾಡಿಕೊಡಿಸಿದ್ದಕ್ಕಾಗಿ ನಾನು ಈ ಸ್ವಯಂವರದಲ್ಲಿ ಭಾಗವಹಿಸುವುದಿಲ್ಲ. ಇಂದಿನ ವೀರರು ಪಳಕಿಸಲು ಸ್ವಯಂವರ ಮಂಟಪದಲ್ಲಿ ಹಾಕಿದ ಹೊಂಚೆ ಈ ಮತ್ಸ್ಯ ಬೇದನೆ ಶಕ್ತಿ. ಆರ ಅವಮಾನ ಮಾಡಲು ಹೆಚ್ಚಿರುವೆಯೋ ದೃಪದ ರಾಜ? ಕೃಷ್ಣ, ಈಗಲೂ ಹೊರತು ಈ ಮತ್ಯಂತ್ರ ಭೇದನ ಸಾಧ್ಯವಿದೆ ಅದಾರಿಗೆ? ಯಾರಾದರೂ ಇದ್ದೀರಾ ಇಲ್ಲಿ? ಯಾರಾದರೂ ಇರಬೇನು ಶಕ್ತಿದೇವ. ಮತ್ಸ್ಯಂತ್ರ ಭೇದನ ಸಹಜ ಸುಲಭ. ಕೇವಲ ಇರುವರು ಬಿಲ್ಲಾಳಿಗೆ. ಓರ್ವನು ಅಂಗರಾಜ ಕರ್ಣ, ಇನ್ನೋರ್ವನು ಕುಂತಿ ಪುತ್ರ ಅರ್ಜುನ. ಆ ಅರ್ಜುನರು ಇನ್ನೆಲ್ಲಿರುವರೋ ಏನೋ, ಆ ಶಿವನೇ ಬಲ್ಲ. ಮುಂದೇನು ದೃಪದ ರಾಜ? ಸಭಿಕರೇ, ಈ ಯುಗದ ಧರ್ಮಾಜ್ಞೆಯಂತೆ ಮತ್ಸ್ಯಂತ್ರ ಭೇದಿಸಲು
ವಿದ್ಯೆಯ ಬಲ್ಲವನಾಗಿರಬೇಕು. ಯಾರಾದರಿರುವರೇ ಬ್ರಾಹ್ಮಣರಲ್ಲಿ? ಸಭಿಕರೇ, ಬ್ರಾಹ್ಮಣರಲ್ಲಿ ಯಾರಾದರಿರುವಿರೇನು? ನಾನಿದ್ದೇನೆ. ಒಮ್ಮನೆ ಕುಳಿತುಕೋ. ನಿಮ್ಮ ಧರ್ಮಶಕ್ತಿ ಭೋಜನದಲ್ಲಿ ಮತ್ತು ಗೂಳಿ ನೆಚ್ಚಿನ ಶಾಲೆಯಲ್ಲಿ ಮೊದಲು ನಿನ್ನ ಹುಡುಗರ ಗಟ್ಟಿಯಾಗಿ ಕಟ್ಟಿಕೋ. ನನ್ನಂತ ಕೈಲಿ ಆಗಿಲ್ಲ, ನಿನ್ನ ಕೈಯಲ್ಲಾಗುತ್ತೆ. ಎಲ್ಲ ಕುಳಿತುಕೋ. ಹೇಗೆ ಪ್ರಯತ್ನ ಮಾಡಬೇಕ್ರಿ. ಮುನ್ನುಗ್ಗಿದವರನ್ನ ಪ್ರೋತ್ಸಾಹಿಸದೆ ಕತ್ತು ಹಿಸುಕುವುದೇ ನಿಮ್ಮ ಗುಣಧರ್ಮವಾಯ್ತಲ್ಲ. ಅಮ್ಮ, ಪರೀಕ್ಷೆ ಮಾಡು. ಧ್ರುಪದ ರಾಜ, ಇದು ಕ್ಷತ್ರಿಯರ ಅಪಮಾನ, ಅಪಮಾನ ಅವರವನ್ನ. ಅಮ್ಮ, ಅಮ್ಮ, ಹೆಣ್ಣು ಕೆಟ್ಟುಕೊಂಡು ಬಂದಿರುವಮ್ಮ. ಈ ಬಳಿವನ್ನು ಸಮನಾಗಿ ಒಪ್ಪಬಹುದು. ಅಯ್ಯೋ, ಅಣ್ಣಲ್ಲಮ್ಮ, ಹೆಣ್ಣು, ಹೆಣ್ಣು ಅಮ್ಮ. ಹೆಣ್ಣು? ಅಯ್ಯೋ, ನನ್ನ ಹಾಳಾದ ಕಿವಿಯೇ. ಓ ಕುಂತ ಮಾತೆ, ಹಾಳಾದ ಕಿವಿಯೆಂದು ನಿಮ್ಮ ಕಿವಿಗಳ ತೆಗಳತೆ. ಓ ಪರಮ ಪಾವನಿ ಕುಂತಾ ಜನನಿ, ಸಪ್ತಜನ್ಮದ ಸುತ್ತ ಸ್ಮೃತಿ ಮನೆಯ ನೆಲವಾಗಿಲವ ಬಿರಿದು ಮಲಗಿರುವ ಅಂಡಲಿಯಲೆಚ್ಚರಿಸಿ ನಿಮ್ಮ ಹೃದಯದಲ್ಲಿ ಗುಡುಗುಡು ಗುಡಿಸುವ ಅಂತರ್ಧ್ವನಿಯನಾಲಿಸುವ ಕಿವಿಗಳು ನಿಸರ್ಗದ ಗಗನಗೂಢವನ ಬಲ್ಲರು. ಅಂದು ಇಂದು ಮುಂದು ಒಂದೇ ಬಿಳಿ ಬೆಳಕಾಗಿ ಕಾಂಬ ಬಿಸಿಲಿನೊಳಿರುವ ಬಗೆ ಬಗೆಯ ಬಣ್ಣಗಳ ಬೆಳಕನ್ನು ಮಳೆಯಲ್ಲಿ ಕಾಣುವಂತೆ ಅತಿಮಾನಸ ದೃಷ್ಟಿಗೆ ಕಾಣುವುದು. ದ್ರೌಪದಿಯ ರೂಪಗಳನ್ನೊಳಗೊಂಡ ಒಳರೂಪಗಳೈದು, ಒಳರೂಪಗಳೈದು.
ಕುಣಿತನಾಟ ಆಡುತ್ತಿವನಯ್ಯ ರಾತ್ರಿ ಮಾಟದ ಚಕ್ರ ಬಿಡಿದ ಕೃಷ್ಣಯ್ಯ ಮಾತಾದ ನೇಗಿಲ ಕೊಡುವ ಅಣ್ಣಯ್ಯ ರಾತ್ರಿ ಮೇಷಿಗಳೆರಡು ನಮಗೆ ಬಿಗಿಲೆಂದು ರಾಘವ ಕಲಿಸುವ ರಾಷ್ಟ್ರ ಪುರುಷಾಲಯ ಪಾಠವ ಕಲಿಸುವ ರಾಷ್ಟ್ರ ಪುರುಷಾಲಯ ಅಮ್ಮ, ನೀವೆಲ್ಲ ಯಾರು? ಈ ರಾಜಸೂಯ ಯಾಗದ ಶುಭ ಸಂದರ್ಭದಲ್ಲಿ ಅಖಂಡವಾಗಿ ಅನ್ನ ಸಂತರ್ಪಣೆ ದಾನ ಧರ್ಮಗಳು ನಡೆದಿರುವಾಗ ಏನಮ್ಮ ಇದು ನಿಮ್ಮ ಭವಣೆ? ದೇವ, ನಾವೇನು ಯಾಚಕರಲ್ಲ. ನೂಲು ನೇದು ಹೊಟ್ಟೆ ತುಂಬಿಸಿಕೊಳ್ಳುವಂತ ಭಾರತ ಮಾತೆಯ ಮಾನವಂತ ನೇತಾರ ಮಕ್ಕಳು. ಹೌದು ಸ್ವಾಮಿ, ಅವನ್ಯಾವನೋ ಶಕುನಿಯಂತೆ ನಮ್ಮ ಅನ್ನಕ್ಕೆ ಚಕ್ರವನ್ನೇ ತಂದಿದ್ದಾನೆ. ಹೌದು ದೇವ, ಗಾಂಧಾರ ದೇಶದಿಂದ ನೋಡಲಿಕ್ಕೆ ಬಲು ಚಂದವಾದ ಬಟ್ಟೆಗಳನ್ನು ತರಿಸಿ ರಾಶಿ ರಾಶಿಯಾಗಿ ಒಟ್ಟಿಸಿರುವನು ಪುರದಲ್ಲಿ. ನೆರೆದ ಜನರೆಲ್ಲ ಅತ್ತ ಕಡೆಗೆ ಹೋಗುತ್ತಿರುವರು. ಜನರಲ್ಲಿ ವಿದೇಶಿ ಬಟ್ಟೆಗಳ ಆಕರ್ಷಣೆ ಹೆಚ್ಚಾಗಿ ನಮ್ಮಲ್ಲಿಯ ನೇಯ್ದ ಬಟ್ಟೆಗಳಿಗೆ ಗಿರಾಕಿಗಳೇ ಇಲ್ಲ. ಆದ್ದರಿಂದ ದೇವ, ಅಮ್ಮ, ನಿಮ್ಮಲ್ಲಿರುವ ವಸ್ತ್ರಗಳನ್ನು ತೋರಿಸಿ. ಇದೋ ಸ್ವಾಮಿ, ಇವೇ ನಾವು ನೇಯ್ದ ಖಾದಿ ಬಟ್ಟೆ. ಸ್ವಲ್ಪ ಉರುಟಾಗಿದೆ. ಏನಮ್ಮ ಇದು ಉರುಟಾದ ಬಟ್ಟೆ? ಆಹಾ, ಎಂತ ದಿವ್ಯವಾದ ಖಾದಿ ವಸ್ತ್ರವಿದು. ಅಮ್ಮ, ಈ ಕಂಕಣವನ್ನು ತೆಗೆದುಕೊಳ್ಳಿ. ಸಂಕೋಚವಿಲ್ಲದರೆ ಈ ಕಂಕಣವನ್ನು ತೆಗೆದುಕೊಳ್ಳಿ. ಪರಮಾತ್ಮನು ನಿಮ್ಮೆಲ್ಲರನ್ನು ರಕ್ಷಿಸುವನು. ಈ ರಾಜಸೂಯ ಯಾಗದ ಶುಭ ಸಂದರ್ಭದಲ್ಲಿ ನೀವು ನೂತನ ಖಾದಿ ವಸ್ತ್ರಗಳಿಗೆ ಒಳ್ಳೆ ಬೆಲೆ ಸಿಗುವ ಹಾಗೆ ಧರ್ಮರಾಯನಿಗೆ ಸೂಚಿಸುತ್ತೇನೆ. ಹಾಗೆ ಆಗಲಿ. ಸಹೋದರಿ, ಈ ರಾಜಸೂಯ ಯಾಗದ ಶುಭ ಸಂದರ್ಭದಲ್ಲಿ ಈ ನಾಡಿನ ಜನತೆ ನೂತನ ಖಾದಿ ವಸ್ತ್ರವಿದೆ. ಇದು ತಂಗಿ ನನ್ನ ಉಡುಗೊರೆ ನಿನಗೆ. ಇದು ನಿನಗೆ ಕುಲದ ಉಡುಗೊರೆ, ಇದು ನಿನ್ನ ತವರೂರಿನ ಪ್ರೇಮದ ಉಡುಗೊರೆ, ಇದು ನಿನಗೆ ಭಾರತೀಯು ಔಷಧಿ ಮುದದಿ ಅರ್ಪಿಸುವ ಅಕ್ಷಯ ಮರದ ಉಡುಗೆ, ಅರ್ಪಿಸುವ ಅಕ್ಷಯ ಮರದ ಉಡುಗೆ, ಇದು ನಿನಗೆ ಅದು ಕುಲದ ಉಡುಗೊರೆ. ದೇವ, ಅನುಗ್ರಹಿಸಲಾದ ತಡವಾಯಿತು ಅಗ್ರ ಪೂಜೆಗೆ. ಹೊರಡೋಣವೇ? ಶ್ರೀ ಕೃಷ್ಣನಿಗೆ ಖಾದಿ ಬಟ್ಟೆ! ಶ್ರೀ ಕೃಷ್ಣನಿಗೆ ಖಾದಿ ಬಟ್ಟೆ! ಶ್ರೀ ಕೃಷ್ಣನಿಗೆ ಖಾದಿ ಬಟ್ಟೆ! ಶ್ರೀ ಕೃಷ್ಣನಿಗೆ ಖಾದಿ ಬಟ್ಟೆ!
ಮಹೇಶ ವಿರಾಟ. ಇಂದಿನ ಈ ಸಭೆಗೆ ಆಗಮಿಸಿದಂತಹ ತಮಗೆಲ್ಲರಿಗೂ ಸ್ವಾಗತ. ಪಿತಾಮಹ ಭೀಷ್ಮರ ಅಭಿಪ್ರಾಯದಂತೆ ಇಂದಿನ ರಾಜಸೂಯಾಗದ ಅಗ್ರ ಪೂಜೆ ಮರ್ಯಾದೆಯನ್ನು ಶ್ರೀಕೃಷ್ಣನಿಗೆ ಕೊಡಲು ನಿರ್ಧರಿಸಲಾಗಿದೆ. ಕೃಷ್ಣದೇವ, ಪೂಜೆಯನ್ನು ಕಟ್ಟಿ ಛಾತ್ರ ಕುಲಪ್ಪನಾದ ಶಿಶುಪಾಲನಿಗೆ ಅವಮರ್ಯಾದೆಯನ್ನು ಉಂಟು ಮಾಡುವಂತ ಅಸಹ್ಯ ದೃಶ್ಯವನ್ನು ಈ ಜಗತ್ತಿನ ಮುಂದಿಡಬೇಡ. ಈ ಬಂಧನ ಮಹತ್ವವು ಗೋಕುಲದಲ್ಲಿ ಗೋಪಿಕಾಂಗನೆಯರ ಎದುರಿನಲ್ಲಿ. ಧರ್ಮರಾಯರೇ, ಅಗ್ರಜರ ಅಭಿಪ್ರಾಯವು ವಿದಿತವಾಯಿತು. ಸಾಮ್ರಾಟ ಶಿಶುಪಾಲನಿಗೆ ಅಗ್ರ ಪೂಜೆ ಮಾಡುವ ಹೊರೆಯಲಿಕ್ಕೆ ಬೇಕು. ಈ ಹಿಂದೆ ಪಿತಾಮಹ ಭೀಷ್ಮರ ವಾಣಿಗೆ ನೀನೇ ಸಮ್ಮತಿಯನ್ನು ಕೊಟ್ಟಿದ್ದೀಯಲ್ಲವೇ? ಹೌದು, ಇರಬಹುದು. ಆದರೆ ಆ ಸಮ್ಮತಿಯನ್ನು ನಾವು ತಿರುಗಿ ತೆಗೆದುಕೊಂಡಿರುವೆ. ಧರ್ಮ ಅಪಕ್ವ ವಿಚಾರದಿಂದ ಆಡಿದ ಮಾತು ಹೃದಯ ಒಪ್ಪಿಗೆ ಆಗಲಾರದು. ಆದರೆ ಒಮ್ಮೆ ಆಡಿದ ಮಾತನ್ನು ಮತ್ತೆ ಪಲ್ಲಟಿಸಕೂಡದು. ಸಾಮ್ರಾಟನ ಇಚ್ಛೆ ಮುಂದೆ ಈಶ್ವರನ ಇಚ್ಛೆ ಕೂಡ ತುಚ್ಛವೆನಿಸುವುದು. ಹೌದು, ಈಶ್ವರನ ಇಚ್ಛೆ ಸಾಮ್ರಾಟನ ಇಚ್ಛೆಯು. ಉಳಿದವರ ಮಾತು ಒತ್ತಡವಿರಲಿ. ನಿನ್ನಂತಹ ವಯೋವೃದ್ಧರನ್ನು ಅಜ್ಞಾನ ಪ್ರದರ್ಶನ ಮಾಡುವುದೆಂದರೆ ಸ್ವಾರ್ಥದ ಪರಮಾವಧಿ ಅಲ್ಲವೇ? ಅಯ್ಯೋ, ಅಪಮಾನ ಈ ಯಜ್ಞ ದರ್ಬಾರಲ್ಲಿ ನನ್ನ ವಿರುದ್ಧವಾದ ಉತ್ತರ ಹೊರಡುವುದೆಂದರೆ ಹಸ್ತಿನಾವತಿ ಸಾಮ್ರಾಟ ಸಿಂಹಾಸನದ ಅಪಮಾನ. ಸಾಮ್ರಾಟನ ಸಿಂಹಾಸನವೆಂದರೆ ಸಾಮ್ರಾಟನ ಜಡತೆಯನ್ನುವ ಏನೊಂದು ಪೀಠಾಂತ ಬಗೆದಿರುವೆಯ. ಅದು ಸಕಲ ಪ್ರಜಾಜನರ ಸುಖದ ಸಿಂಹಾಸನ, ಭೂದೇವಿಯ ಮಾಂಗಲ್ಯದ ಸೌಭಾಗ್ಯ ಸ್ಥಾನ, ಅಕ್ಷಯವಾದ ತತ್ವದ ಮಂಗಲ ನಿಧಾನ, ಅದೇ ರಾಜಧರ್ಮ. ತತ್ವವೇತ್ತ ಮುಖ್ಯ. ನಿನ್ನ ಪಂಚಾಂಗದ ಗಂಟೆಯು ವ್ಯರ್ಥವಾಗಿ ಚೀರಾಡಬೇಡ, ಸುಮ್ಮನೆ ಕುಳಿತು. ವಿದುರ, ಶಿಶುಪಾಲನ ಮಹಾರಾಜರ ಪರವಾಗಿ ನಮ್ಮಲ್ಲಿರುವ ಹಸ್ತಾಕ್ಷರಗಳಿವೆ. ಶಿಶುಪಾಲ ಮಹಾರಾಜರಿಗೆ ಅಗ್ರ ಪೂಜೆಯ ಪಟ್ಟ ಕಟ್ಟಿ ಪರಮೇಶ್ವರನ ಪ್ರತಿನಿಧಿ ಎನಿಸುವ ಸುಯೋಧನ ಮನಸ್ಸನ್ನು ಪ್ರಸನ್ನೀಕರಿಸು. ಅದು ನಮ್ಮ ಇಷ್ಟ. ಹೌದು, ಅದಾಗದು ಆಗದು. ಚಂದನಾದಿ ಗಂಧವನ್ನು ಈಗ ಡಬಲಿಗೆ ಲೇಪಿಸಬೇಕೆ? ತುಂಬಿದ ಸಭೆಯಲ್ಲಿ ನನ್ನನ್ನು ಕತ್ತಗೆ ಸರಿ ಮಾಡಿದೆ. ಶಿಶುಪಾಲ ನಿಜವಾಗಿ ಪದವಿಯಲ್ಲವೇ? ಭೀಮ, ಶ್ರೀಕೃಷ್ಣನ ಭೀಷ್ಮವಾಣಿಗನುಸಾರವಾಗಿ ಈ ಅಗ್ರ ಪೂಜೆ ಅಗ್ರಸ್ಥಾನವನ್ನು ಅಲಂಕರಿಸಬೇಕು. ಹೋಗು, ಎಲ್ಲ ನಿಮ್ಮೆಲ್ಲ ಸ್ಥಾನಗಳಿಗೆ ಹೋಗಿ. ಆಗದು. ದುಶ್ಯಾಸನ, ಭೀಮ, ಕರ್ಣ, ಏನಿದು? ನಮ್ಮ ಈ ಅಗ್ರ ಪೂಜೆ ಸಭೆಯನ್ನು ನೆರೆ ದೇಶದವರು ಗಮನಿಸುತ್ತಿದ್ದಾರೆ. ಎಲ್ಲರೂ ದಯವಿಟ್ಟು ಶಾಂತರಾಗಿ. ಹಾಗಾದರೆ ನೀನು ಶಾಂತಿಯನ್ನು ಅವಲಂಬಿಸು. ಹೌದು, ಶಿಶುಪಾಲ ಮಹಾರಾಜರೊಬ್ಬರೇ ಸಾಕು. ಅಗ್ರ ಪೂಜೆ ಪೀಠವನ್ನು ಅಲಂಕರಿಸಿದಂತೆ ನಿಮ್ಮ ಕೃಷ್ಣನನ್ನು ತಡೆದು ನಿಲ್ಲಿಸಲು. ಏನು ಶಿಶುಪಾಲ, ನನ್ನನ್ನು ಅಡ್ಡೈಸುವ ಶಕ್ತಿಯು ನಿನ್ನಲ್ಲಿದೆಯೋ ರಾಕ್ಷಸ? ವರ್ಣಕುಂಡಿಯೇ, ಹಣ ಕೊಟ್ಟು ಪಾಂಡವರ ಮೇಲೆ ಪ್ರಳಯ ಪ್ರಸಂಗವನ್ನೇ ತರುತ್ತಿರುವೆ. ಜಲಪ್ರಾಯದ ಪೃಥ್ವಿ ನೀವುವಂತೆ ರಕ್ತರಾಶಿ ಇಂದ್ರಪ್ರಸ್ಥ ಹುಡುಗಿ ನಾಮಾವಶೇಷವಾಗುವುದು. ವ್ಯಭಿಚಾರಿಯೇ, ಚಾಂಡಾಳ, ಪೂರಾತ್ಮನೆ, ನಿನ್ನನ್ನು ರಕ್ತದ ನದಿಯಲ್ಲಿ ಎತ್ತಿ ಮಾಂಸದ ಕೆಸರಿನಲ್ಲಿ ಹೊರಲಾಡಿಸಿ ಕೊನೆಗೆ ನಿನ್ನ ಪ್ರಾಣ. ನಾನು ರಾಕ್ಷಸನಲ್ಲ, ನೀನು ರಾಕ್ಷಸ. ಊತನಿಯ ರಕ್ತ ಇರುವ ನೀನು, ಬಾಲ್ಯದಿಂದಲೇ ರಕ್ತಕ್ಕೆ ಹಪಾಪಿಸುತ್ತಿರುವ ನೀನು ಚಮಚು, ಜಾರ, ಚೋರ, ಕೊಲ್ಲ, ಶಿಶುಪಾಲ,
ಆಜ್ಞೆಯು ತ್ಯಾಜ್ಯವಾದರೂ ಹಿರಿಯರ ಆಜ್ಞೆ ತ್ಯಾಜ್ಯವಲ್ಲ. ಸಹೋದರ ಶ್ರೇಷ್ಠ ವಿದುರ ಅವರು ಎಂಥ ವಯಸ್ಕರು. ದ್ಯೂತವನ್ನು ಆಡಲಿಕ್ಕೆ ಆಜ್ಞಾಪಿಸುವ ಹಿರಿಯರ ಆಜ್ಞೆಯನ್ನು ಉಲ್ಲಂಘಿಸಿದರೆ ಅದಾವ ಪಾಪ ಸೋಕಬಹುದು. ಇದು ಹಿರಿಯರ ಆಜ್ಞೆಯೂ ಅಷ್ಟೇ ಅಲ್ಲ, ಹಸ್ತಿನಾವತಿಯ ನ್ಯಾಯ ಸಿಂಹಾಸನದ ಆಜ್ಞೆ ಇರುತ್ತದೆ. ಏನು ಹಸ್ತಿನಾವತಿಯ ನ್ಯಾಯ ಸಿಂಹಾಸನ ಆಜ್ಞೆ? ಶ್ರೇಷ್ಠ, ಕೇವಲ ವಿರೋಧಕ್ಕಾಗಿ ಜನತೆಗೆ ಅನೀತಿ ಪಾಠವನ್ನು ಹಾಕಿಕೊಡುವಂತ ಆ ಗುರು ಸಾಮ್ರಾಟನು ಮತ್ತು ಅವನ ಸಂತಾನಕ್ಕಾಗಿ ಆ ಸಿಂಹಾಸನ ಇರುವುದಿಲ್ಲ. ಅದು ಪ್ರಚಾಚರ ಹಿತಾಸಕ್ತಿಯ ಶಾಸ್ತ್ರೀಯ ಸಿಂಹಾಸನವಾಗಿರುತ್ತದೆ. ದೂತವನ್ನು ಆಡಬೇಡಿ ಎಂದು ಒಂದೇ ಸಮಯ ನನ್ನ ಅಂತರಾತ್ಮನು ಬೋಧಿಸುತ್ತಿರುವನು. ಕೇಳಿ, ಸ್ವಸುಖಕ್ಕಾಗಿ ಸ್ವಕ್ಕಿನ ಸುಖಕ್ಕಾಗಿ ದೂತದಂತ ಅನೀತಿ ಆಟಗಳನ್ನು ಪ್ರಚಾರಗೊಳಿಸುವಂತಹ ರಾಜನು ನಿಜವಾದ ರಾಜನೇ. ಯಾವ ರಾಜನು ತನ್ನ ತನು ಮನ ಧನಗಳನ್ನು ಪ್ರಜಾ ಕಲ್ಯಾಣದ ಕಾಲದಲ್ಲಿ ಮೀಸಲಿಡುವನೋ ಅವನೇ ನಿಜವಾದ ರಾಜನು. ಅವನೇ ಪರಮೇಶ್ವರನ ಪ್ರತಿನಿಧಿ. ಹೌದು ಭೀಮ, ನಿನ್ನ ಉದ್ಗಾರವು ಮಾನ್ಯವಾಗಿದೆ. ಆದರೆ ಸಾಮ್ರಾಟನ ಆಜ್ಞಾನುಸಾರವಾಗಿ ನೀವು ನಡೆಯಬೇಕೆಂದು ಆಗ್ರಹದ ಸೂಚನೆ. ಭೀಮ, ಈ ಧರ್ಮದ ವಿಷಯವಾಗಿ ಬಂಧು ಪ್ರೇಮವು ನಿನ್ನ ಹೃದಯದಲ್ಲಿ ಹರಿಯುತ್ತಿದ್ದರೆ ಗುರು ಸಾಮ್ರಾಟನ ಆಮಂತ್ರಣವನ್ನು ತುಚ್ಛೀಕರಿಸಬೇಡ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುವುದು ಇದೇ ನನಗೆ ನನ್ನ ಪ್ರೇಮದ ವಿನಂತಿ. ಆಗಲಿಲ್ಲ, ನಿಮ್ಮ ಇಷ್ಟದಂತೆ ಆಗಲಿ. ಗುರುವೇ, ಅಖಿಲ ವಿಶ್ವವನ್ನು ಆತ್ಮವತ್ತ ದೃಷ್ಟಿಯಿಂದ ನೋಡುವ ಈ ಮಹಾತ್ಮನತ್ತ ಸ್ವಾರ್ಥದ ಸ್ವಾರ್ಣಗಳಾಗಿರುವ ಕೌರವ ಕುಳ್ಳಿಗೆಯತ್ತ. ಆದರೆ ವಿಶ್ವಾಂಬರ, ಈ ಮಹಾತ್ಮನಿಗೋಸ್ಕರವಾಗಿ ನಾಲ್ಕೇ ನಾಲ್ಕು ಸುಖದ ಶಬ್ದಗಳನ್ನು ಪಾಂಡವರಾಗಿ ಬರೆದಿರುವೆಯ ಹಾಳು ದೂತವೇ. ಶನಿ ಹಿಡಿದ
ದೊಣಕನಕ ಗೊಪ್ಪ ಸಾಬಲಿಕ ಚದುರಂಗಮನ ಎಲ್ಲವನ್ನು ಸೋತೆ. ಇರಲಿ ಇರಲಿ, ಮತ್ತೆ ಒಡ್ಡವನ್ನು ಒಡ್ಡು. ಒಟ್ಟಕ್ಕೆ ನನ್ನನ್ನೇ ಒಡ್ಡಿಕೊಳ್ಳುವೆ. ದ್ರೌಪದಿ, ಒಟ್ಟಕ್ಕೆ ದ್ರೌಪದಿಯನ್ನು ಒಟ್ಟುವೆ. ಪಾಂಡವರಿಗೆ ಸೋಲು, ಸಕಲವನ್ನೂ ಒಳಪಟ್ಟಿ ಸೋತ ಭಿಕ್ಷುಕರು ಈಸ್ಕೊಂತಿದ್ರು. ಪಟ್ಟದರ್ಶಿಯನ್ನು ಕಳೆದುಕೊಂಡ ನಿರ್ಲಕ್ಷ್ಯರು. ದುಶ್ಯಾಸನ, ಅಲ್ಲ ಹೋಗು, ಆ ದಾಸಿ ಪಾಂಚಾಲಿಯನ್ನು ಸಭೆ ಎಳೆದ ಅಪ್ಪನೇ ಇದು ಹೊರಟೆ. ದ್ರೌಪದಿ, ವೈಭವದ ವೈಜಂತಿಯಿಂದ ವಿರಾಜಿಸುತ್ತಿರುವ ಕೌರವೇಶ್ವರನ ಸುಂದರ ಮೂರ್ತಿಯನ್ನು ಅವಲೋಕಿಸು. ಸೌಂದರ್ಯ ಸಾಗರದ ದರ್ಶನಾನಂದವನ್ನ ಹೊಂದಿ ಕೌರವೇಶ್ವರನ ದಾಸ್ಯವನ್ನ ಸ್ವೀಕರಿಸು. ಹೌದು, ಇಂದ್ರಪ್ರಸ್ಥದ ಸಾಮ್ರಾಜ್ಯ ಪದದಲ್ಲಿ ದೊರೆಯಲಾರದ ನಿಜ ದಾಸವು ಕೌರವೇಶ್ವರ ದಾಸ್ಯದಲ್ಲಿ ನಿನಗೆ ಸಿಗುವುದು. ಎಲ್ಲಕ್ಕೂವಾದ ಸಮಯವನ್ನು ನಾವು ವ್ಯರ್ಥ ಮಾಡಬೇಡ. ದಾಸ್ಯವೇ ತ್ರಿಪದ ಕುಮಾರಿಗೆ ದಾಸ್ಯವೇ, ಶ್ರೀಕೃಷ್ಣ ಧರ್ಮ ಭಗಿನಿಗೆ ದಾಸ್ಯವೇ, ಆರ್ಯ ಕುಲಾರಾಂಗನಿಗೆ ದಾಸ್ಯವೇ. ಹೌದು, ದ್ಯೂತದಲ್ಲಿ ನಿನ್ನನ್ನು ನಾವು
ದ್ಯೂತದಲ್ಲಿ ನನ್ನನ್ನು ಗೆದ್ದದ್ದು ಧರ್ಮ ಸಮ್ಮತವಲ್ಲ. ಇದು ಸಲ್ಲದು ಸಲ್ಲದು. ಧರ್ಮ ಭೂಪತಿ ತನ್ನನ್ನು ಸೋತು ಬಳಗಿನೋಳೆಲ್ಲ ಸೋತರೆ ಧರ್ಮ ಸೂಕ್ಷ್ಮದಲ್ಲಿ ಅದು ಸಲ್ಲುವುದೇ? ಹಿರಿಯರು ಇದರ ಔಚಿತ್ಯವನ್ನು ನಿರ್ಣಯಿಸಿ ತಿಳಿಸಲೇಬೇಕು. ಹಿರಿಯರೇ, ಕಾಲ ವಿಳಂಬಕ್ಕೆ ನ್ಯಾಯಾಸನದ ಮೇಲೆ ವಿರಾಜಿಸುತ್ತಿರುವಿ. ಕರದಲ್ಲಿ ರಾಜದಂಡವಿರುವುದು. ನೀವು ಪರಮೇಶ್ವರನ ಪ್ರತಿನಿಧಿಗಳಲ್ಲವೇ? ಪಿತಾಮಹ ಭೀಷ್ಮರೇ, ಗುರು ದ್ರೋಣಾಚಾರ್ಯರೇ, ಪತಿಗೆ ದಾಸ್ಯವು ಪ್ರಾಪ್ತವಾದರೆ ಸತಿಯನ್ನು ಅನುಭವಿಸಲೇಬೇಕೆಂದು ಅದಾವ ನೀತಿ ಶಾಸ್ತ್ರ ಸಾರುತ್ತದೆ. ನೀತಿಶಾಸ್ತ್ರ ನಿರ್ಮಾಣವು ಕೇವಲ ಸಾಮಾನ್ಯ ಮಾನವರಿಗೋಸ್ಕರ, ಆದರೆ ಸತ್ತಾಧಿಕಾರಿಗಳ ಮಾತ್ರವೇ ನೀತಿಶಾಸ್ತ್ರದ ತಳಹದಿ. ಶಬರಿ, ನಿನ್ನಂತಹ ವಯೋವೃದ್ಧರು ಈ ರೀತಿಯಾದ ಉದ್ಧಾರ ತೆಗೆಯುವುದೆಂದರೆ ಛೇ! ದುರ್ಯೋಧನ, ಮೊದಲು ದ್ರೌಪದಿ ದಾಸ್ಯವನ್ನು ಸ್ವೀಕರಿಸುವಂತೆ ಮಾಡು. ಸಭಿಕರೇ, ಸತಿಯ ಸಮ್ಮತಿಯನ್ನು ಪಡೆಯದೆ ಅವಳ ಸ್ವಾತಂತ್ರ್ಯದ ಆಸ್ತಿಯನ್ನು ದ್ಯೂತ ಕುಂಡದಲ್ಲಿ ಹಾಕಿದರೆ ಧರ್ಮದ ವಧೆ ಮಾಡಿದಂತಾಗಲಿಲ್ಲವೇ? ಧರ್ಮದ ವಧೆ? ಅದು ಆ ಧರ್ಮನಿಗೆ ಹೇಗೆ ತಿಳಿಯಲಿಲ್ಲ? ಇದು ಕೌರವರ ತಪ್ಪಲ್ಲ. ಗುರು ಸಾಮ್ರಾಟರೇ, ನೀತಿ 2 ಅಕ್ಷರಗಳನ್ನು ದಾನ ಮಾಡಲಿಕ್ಕೆ ದುರ್ಬಲರಾಗಬೇಡಿ. ವಿಶಾಲವೇ ಹೇಳಿ. ಸಭಿಕರು ಮೌನ ಧರಿಸಿರುವುದೇ ಅವರ ಸಮ್ಮತಿಯ ಘೋಷಕವಾಗಿದೆ. ಹೇಳು, 100 ಜನ ಕೌರವರಲ್ಲಿ 6 ಉಪಪತ್ನಿಯಾಗುವೆ. ಉಪಪತ್ನಿ ಈಗ ನುಡಿಗಳನ್ನು ಉಚ್ಚರಿಸಿದ ಚತುರ್ಲಕ್ಷಣವನ್ನು ಧರ್ಮ ಭೀಮನು ಗದಾಧಾರಿಯಾದನು. ಶಾಂತತಾ ಭಂಗವಾಯಿತು. ಶಿವ, ಶಾಂತಿ ವಹಿಸಿ ಶಸ್ತ್ರವನ್ನು ಬದಿಗಿರಿಸು. ಶಾಂತಿ ಬಯಸೋದಕ್ಕೆ ಶಾಂತಿಗೆ ಸೀಮೆಯಿಲ್ಲವೇ? ಪಾಪಾತ್ಮರು ಧರ್ಮ ಪತ್ನಿಯ ಮೇಲೆ ಸುರಿಸುವ ಶಬ್ದವನ್ನು ಕೇಳಿ ಕಿವಿಗಳೆಂದೂ ಕಿವುಡಾಗಬೇಕೆ? ಹರರ, ಈಗಂತ ಶಾಂತಿ ರಥ ಇದೇ ನಿಜವಾದ ಶಾಂತಿ ರಥ. ಪೂಜ್ಯರೇ, ಅನ್ನದಾತನ ವಿರುದ್ಧ ಹೇಗೆ ಹೇಳಬೇಕೆಂದು ಅನುಮಾನಿಸಬೇಡಿ. ಅನ್ನದಿಂದ ದೇಹವು ಪೋಷಿತವಾಗಿದ್ದರೂ ವಿವೇಕವು ಶೀಲದಿಂದ ಸಂರಕ್ಷಿತವಾಗಿರುವುದು. ಹೇಳಿ, ನನಗೆ ಸತ್ಯವನ್ನು ಸಾರಿರಿ, ನನಗೆ ನ್ಯಾಯದಾನ ಮಾಡಿರಿ. ಈ ವಿಷಯ ಸಮಯದಲ್ಲಿ ನ್ಯಾಯವನ್ನು ನಿವೇದಿಸಲು ಪಿತಾಮಹ ಭೀಷ್ಮರಲ್ಲಿ ವಿನಂತಿಸುತ್ತೇನೆ. ಪಿತಾಮಹ ಭೀಷ್ಮರೇ, ನಿರ್ದಾಕ್ಷಿಣ್ಯದಿಂದ ನುಡಿಯಿರಿ. ನಿಮ್ಮ ಪವಿತ್ರವಾಣಿಯಿಂದ ನನಗೆ ನ್ಯಾಯದಾನ ಮಾಡಿರಿ. ಪತಿಯ ಗತಿಯೇ ಸತಿಗೆ. ಆಯಿತು, ನ್ಯಾಯ ನಿರ್ಣಯವಾಯಿತು. ಸತಿಯ ಗತಿಯ ಪತಿಗೆ ಎಂದು ದುರ್ಯೋಧನನ ಭೀಷ್ಮವಾಗಿ ನುಡಿಯಿತು. ದ್ರೌಪದಿಗೆ ದಾಸ್ಯವು ಆವರಿಸಿತು. ಶಕುನಿ, ಭೀಷ್ಮ ಪಿತಾಮಹರ ನುಡಿಗಳನ್ನು ಅಪಾರ್ಥ ವ್ಯಾಖ್ಯಾನ ಮಾಡಬೇಡಿ. ಪತಿಯ ಅಧಿಕಾರವು ಸತಿಯ ದೇಹದ ಮೇಲೆಯೂ ಕೂಡ ಆಕೆಯ ಅನುಮತಿ ಇಲ್ಲದೆ ಇಲ್ಲ. ಹಾಗೆ ಸತಿಯ ಜನ್ಮಸಿದ್ಧ ಅಧಿಕಾರವಾದ ಸ್ವಾತಂತ್ರ್ಯದ ಮೇಲೆಯೂ ಪತಿಗೆ ಅಧಿಕಾರವಿಲ್ಲ. ಇದೇ ಭೀಷ್ಮವಾಣಿಯ ಅಧಿಕಾರ, ಇದೇ ಸ್ತ್ರೀ ಜನ್ಮದ ತತ್ವಾರ್ಥ. ದುರ್ಯೋಧನ, ಏನಿದು? ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ ಸಾಯಂಕಾಲವಾಗುತ್ತಾ ಬಂದಿತು. ಇನ್ನು ಓರ್ವ ಸ್ತ್ರೀಯು ಸಾಮ್ರಾಜ್ಯದ ಆಜ್ಞೆ ಅನುಸರಿಸುವ ಕಾರ್ಯವನ್ನು ಒಪ್ಪಿಕೊಳ್ಳಬಾರದೆಂದರೆ ಇನ್ನು ಭವ್ಯವಾದ ಆಡಳಿತವನ್ನು ಹೇಗೆ ನಿಭಾಯಿಸುತ್ತೀರಿ? ದುಶಾಸನ, ಅಣ್ಣ, ದ್ರೌಪದಿಯು ದಾಸ್ಯವನ್ನು ಒಪ್ಪದಿದ್ದರೆ ಅವಳು ಉಟ್ಟ ಸೀರೆಯನ್ನು ಸೆಳೆದು ಅವಮಾನವ ಪಿಶಾಚಿ, ಸ್ತ್ರೀ ಮಾನಭಂಗ ಮಾನಂಟ ಪಗೊಳ್ಳುವೆಯ. ಯಾವ ರಾಜದಂಡು ಸ್ತ್ರೀ ಜಾತಿಯ ಮಾನ ರಕ್ಷಣೆಗಾಗಿ ಜನಿಸಿರುವುದೋ ಆ ಗುರು ರಾಜದಂಡವು ಕಟ್ಟಿಗೆಯ ಚೂರಾಯಿತೆ. ಯಾವ ರಾಜದಂಡು ಸ್ತ್ರೀಯರ ಸೀರೆ ನೆರಿಗೆಗೆ ಕೈ ಚಾಚುವುದೋ ಆ ರಾಜದಂಡವು ಕ್ಷಣದಲ್ಲಿ ಒಡೆದು ಚೂರ್ಚೂರಾಗುವುದು. ಸಿಂಹಾಸನದ ಮೇಲೆ ಪ್ರಣಯಾಗ್ನಿ ರಾಶಿ ಬೀಳುವುದು. ದುಶಾಸನ, ಅಣ್ಣ, ದ್ರೌಪದಿಯನ್ನು ನಗ್ನ ಮಾಡಿ ನನ್ನೇ ತೊಡೆಯ ಮೇಲೆ. ರಾಕ್ಷಸ! ದುಶಾಸನ, ಅಲ್ಲ, ಈ ಕ್ಷೇತ್ರದಲ್ಲಿ ದ್ರೌಪದಿ ವಸ್ತ್ರಾಹರಣವಾಗಲಿ.
ದೃಶ್ಯವನ್ನು ನಿರ್ಮಿಸಿದರು. ಆ ದ್ವಾರಕಾಧೀಶನಿಗೆ ನಮೋ 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 ನಮೋ. ಶಬ್ದ ಗರ್ಜನೆಯಿಂದಲೇ ಶತ್ರುಗಳನ್ನು ನಡುಗಿಸಬಲ್ಲೆ. ಮಾವನಾದ ಕೀಚಕನು
ಆಳ್ವಿಕೆ ಮುಗಿದು ನನ್ನ ಆಳ್ವಿಕೆ ಆರಂಭವಾದ ಕೂಡಲೇ ಸೈನಿಕರಿಗೆ ಕೊಟ್ಟು ಬಿಡುವೆ ಕಾಯಂ ರಜೆ. ಸೈನಿಕರ ಬರಿದಾದ ಸ್ಥಳಗಳನ್ನು ತುಂಬಿ ಬಿಡುವೆ ಉತ್ತಮೋತ್ತಮ ನಟ ನಟಿಯರಿಂದ. ಕದನ ಕಲೆ ಇಲ್ಲದಂತಾಗುವುದು. ಹೌದಮ್ಮ, ಜಗತ್ತಿನ ಶಾಂತಿಯನ್ನು ಕದಡುವ ಕದನ ಕಲೆಯನ್ನೇ ತೆಗೆದೊಗೆಯುತ್ತೇನೆ. ಕದನ ರಂಗದಲ್ಲಿ ಹರಿಯುವುದು ರಕ್ತ ಒಂದೇ, ಆದರೆ ನಾನು ರಚಿಸುವ ರಂಗಭೂಮಿಯಲ್ಲಿ ನವರಸಗಳು ಹರಿಯುವವು. ಆದ್ದರಿಂದ ರಂಗಭೂಮಿ ಸಮರ ಭೂಮಿಗಿಂತ ಶ್ರೇಷ್ಠ. ಇವಾಗ ಬೇಡ. ಉತ್ತರ ಕುಮಾರನೇ, ತಾಯಿ ಸುದೇಶನಾಥೇವಿ ಅವರು ತಮಗೆ ರಾಜಸಭೆಗೆ ಕರೆದುಕೊಂಡು ಬರಲು ತಿಳಿಸಿದರು. ಶೀಘ್ರ ನಡೆಯಿರಿ. ಏ ಬೃಹನ್ನಡೆ, ತಾಲೀಮಿನ ಹೊತ್ತಿನಲ್ಲಿ ರಾಜಸಭೆ? ನಡೆ 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 ಮಹೋದರೇ. ಏ ಉಂಟಡೆ, ನೀನೆಲ್ಲಿಗೆ ಹೊರಟೆ? ನೀನು ನಾಟ್ಯಾಭ್ಯಾಸ ಮಾಡು. ಬರೇ ತಾಲೀಮಿನಲ್ಲಿ ಆಲಸ್ಯ. ಆಯ್ತು ಅಣ್ಣ. ನಡೆ ಬೃಹನ್ನಡೆ. ಅವಳ ಮೇಲೆ ಕಾಲಿಟ್ಟು ಕುಣಿಯುವ
ಆ ಕೀಚಕನ್ನು ಕಣ್ಣಾರೆ ಕಂಡು ನಿನ್ನ ನುಡಿಕೆಯಿತಾದರೆ ನಾನು ನಿನ್ನ ತಮ್ಮನಾಗಿ ಹುಟ್ಟುವುದಕ್ಕೆ ನಪಂಸನಾದೆ. ಮತ್ತೆ ಮೂಗಿಲ್ಲದವನಾದೆ 3 ಜನಗಳು. ನೀನು ಧರ್ಮಮೂರ್ತಿಯಾಗಿ ಹೇಳಿದ್ರು, ನಾನು ಧರ್ಮಗಿರುವವರಿಗೆ ಕೊಂಡು ಕೊಡರುವವನಲ್ಲ. ಕಾಮತಾಮಸರಿ ಮರದಿಯನ್ನು ಬಂಧಿಸಿದ ಕಡುಪ ಕೀಚಕರ ಹೊರನಡೆದು ಅವನ ನೆತ್ತರದಲ್ಲಿ ಅವನ ರೋಷಮಚ್ಚಾದಿಗಳನ್ನು ನಾಚುವೆನು. ಭೀಮ, ನನ್ನ ಕೊರಳಾಣೆಯಾಗಿದೆ. ಭೀಮದೇವ, ನಿಶಸ್ತ್ರರಾದ ನಮಗೆ ಈ ಅಜ್ಞಾತವಾಸದಲ್ಲಿ ಶಾಂತಿಯೇ ಶಸ್ತ್ರ, ಶಾಂತಿಯೇ ಅಸ್ತ್ರ. ಓ, ಎನ್ನ ಸಂಘಕ್ಕೆ ಲಕ್ಕೆ ಬಿದ್ದಿದೆ. ಪ್ರಾಣ ಪ್ರಭುಗಳೇ, ಏನ್ ಎದ್ದೆ ಸಂಘವನ್ನೇ ಸೂರ್ಯ ಬೊಬ್ಬವರು ಸೂರ್ಯ ಬಂದೊಡನೆ ಅಡುಗೆ ಮನೆಯಲ್ಲಿ ನಿಂತು ನೋಡುತ್ತಿರುವುದಕ್ಕೆ ಶೂನ್ಯ ದಿಗ್ದರ್ಶಕರು. ಇನ್ನೊಮ್ಮೆ ಕ್ಷೀರ ಸಮುದ್ರದ ಮಂಥನವಾಗಲಿ, ಹುಟ್ಟಿ ಬರುವ ಕಾಳಕೂಟವ ಮತ್ತೊಮ್ಮೆ ಕಪರ್ತಿ ಕುಡಿಯಲಿ, ಹೊರ ಹೋಗುವ ಅಮೃತ ಬ್ರಹ್ಮಾಂಡ ಭಾಗಗಳು ತುಂಬಲಿ. ದ್ರೌಪದಿ ದ್ರೌಪದಿ ದ್ರೌಪದಿ, ಏನು ಹುಚ್ಚು ದ್ರೌಪದಿ? ನೋಡಿ, ನನಗೆ ಅಜ್ಞಾತವಾಸದ ಮುಕ್ಕು ಬಿಸ ಬಿಚ್ಚಿ ಕಾಣುತ್ತಿದೆ ಮೂಲೋಕಕ್ಕೆ. ನೀವು ಕಣ್ತೆರೆದಿದ್ದರೂ ನಿಮಗೆ ಕಾಣಲಿಲ್ಲ. ಕಾಣದ ಕಂಗಳಿರುವ ಕೂರ್ಗೆಗೆ ಹೊರುವ ಕಣ್ಣು ಕುಲದೀಪವಲ್ಲ. ದ್ರೌಪದಿ, ಶಾಂತರಾಗು, ಶಾಂತರಾಗು. ಈ ದ್ರೌಪದಿ ಶಾಂತಿಯಿಂದಲೇ ಸೈನೇಂದ್ರಿಯಾದಳು. ವಿರಾಟನ ಹೆಂಡತಿಗೆ ಹೆರಳು ಹಾಕುವ, ಅವರ ಜಡೆಗೆ ಹೂ ಮುಡಿಸುವ, ಮತ್ತವರ ಮೈಗೆ ಗಂಧ ಹಾಕುವ, ಸಮಯಾನುಸಾರವಾಗಿ ಅವರ ಕಾಲೊತ್ತುವ ಗೊತ್ತಿನ ಕೆಲಸಕ್ಕೆ ಶಾಂತಿಯಿಂದಲೇ ಸಮ್ಮತಿಸಿದೆ. ಆದರೆ ಏನಾಗಿದ್ದು ಪದಜ? ಈ ಅಜ್ಞಾತವಾಸದ ಕಾವಲಲ್ಲಿ ದಾರಿ ತೋರುವ ದೀಪ ಸ್ತಂಭದಂತಿದೆ ಶಾಂತಿ. ಶಾಂತಿ ಸುಡಲಿ ನಿಮ್ಮ ಹೆಣದ ಶಾಂತಿ. ನಿಮ್ಮ ಮಲ್ಲರೆಗಳು ಒಬ್ಬಳನ್ನು ಆಡಲಾರಿರಿ. ನೀವೇನು ಗಂಡರೋ ಷಂಡರೋ? ಶಾಂತಿ ತರ ಬಡಿದಿದೆ ಈ ಧರ್ಮನಿಗೆ, ಹೆಂಡನದ ಕೋಮಲಕ್ಕೆ ಬಂದಿದೆ ಈ ಪಾರ್ಥನಿಗೆ, ಇನ್ನು ಇದ ಮಿಡಿಗುಳ ಗಂಡನಿಗೆ ಬಡಿದಿದೆ ಧರ್ಮನಾಜ್ಞೆ. ನಿಮ್ಮದು ಹುದುವಿನ ಗಂಡತನ, ಭಂಡತನವಾಯಿತು ಭೂಮಂಡಲದೊಳಗೆ. ದೇವಿ, ನಿನ್ನದೊಂದು ಶಬ್ದ ನನ್ನ ಮನದ ಮೌನವನ್ನು ತಿಳಿದು ನನ್ನ ಎದೆಯಾಳದಲ್ಲಿ ಒಳ ಸಂಚುಗಳ ನಡೆಸೆವು. ಆದರೇನು ಭೀಮದೇವ, ಆ ಕೀಚಕನು ನನ್ನ ಬೆಂಬಲಿಯ ಬಿಡಲು ಸಾವಿರೊಳದ ಸೇರುವೆನು ನಾನು. ಆದರೆ ಭೀಮದೇವ, ಈ ಪಾದ ಕಾಲಿನೆಗೆ ತಗಲದೆ ಬಿಡದು. ನಾನೀಗ ನಿನ್ನ ಸಹದಿ ಮಕ್ಕಳಲ್ಲ, ನನಗೆಂದು ತಗಲದು ಪಾತಕ. ನಿನ್ನನ್ನು ಗೆದ್ದವ ಈ ಪಾತ ಆದ ಪಾತಕ ಹೊತ್ತುಕೊಳ್ಳಲಿ. ಅಡಿಗಳಿಗೆ ನನಗೆ ಅಡ್ಡಿಸಿ ಶಾಂತಿ ಶಾಂತಿ ಎಂದು ಪೊಪ್ಪೆ ಇರುವ ಈ ಧರ್ಮನಲ್ಲಿ ಪಾತ್ರದ ರಂಜನ್ನು ನನಗಿನ್ನೇ ತದು ಪಾತ್ರ ಸೋತರು. ಆಗಲಿ ಭೀಮದೇವ, ಸಾಯುವವಳು ನಾನು, ನಿಮಗಂತಲೇ ತಕ್ಕೆ ಹಂದಿಯ ತುಂಬಿದ ಸಭೆಗಳು ಸೂಳೆಯಾಗೆಂದು ತೊಡೆ ತೋರಿಸಿದ ಗುರುಕುಲಾಗ್ರಹಿಣಿ ದುರ್ಯೋಧನನೇ ಬಲ್ಲಿದನು. ನಿಮ್ಮ ಹುಟ್ಟ ಹೇಳಿತನವನ್ನು ಕಂಡು ಅರಸೊತ್ತಿಗೆ ನಿಮಗೆ ತಕ್ಕದ್ದೆಲ್ಲ ಎಂದು ನಿಮ್ಮನ್ನು ಅಡವಿ ಪಾಲು ಮಾಡಿದ ಆ ಕೌರವೇಶನೇ. ಈ ಮಾನಸಿಕ ಭೀಮನ ಬಗೆಯನ್ನು ಅಲಗಿಗೆ ಮಿಂಚಿನ ನಿರ್ಮಿಸಿದೆ. ನಿಮ್ಮ ಸಂತಾಪದ ಉಸಿರಿನ ಚಳದಲ್ಲಿ ಕಥನೆ ಬದುಕುತ್ತದೆ ನನ್ನ ಅಂತಃಕರಣದ ರಕ್ತಾಗ್ನಿ. ನನ್ನ ಆದ್ಯ ಮಕ್ಕಳಾಯಿತು, ಶಾಂತಿ ಒಟ್ಟು ಮುಗಿತು. ಕೃಷ್ಣ, ಪಾಂಡವರು ವಿರಾಟನಗರದಲ್ಲಿರುವವರೆಂಬ ಸುದ್ದಿ ಸೇರಲಿ ಕೌರವರು ಮತ್ತವರ ವಾಸ ಭೀಮನೇ ತಂದೆಂದು ಬಂದುಬಿಟ್ಟರಿ. ಭಕ್ತಗಳು ಹೋಗು ಹೋಗು ಶಾಮೆ, ನಾಳಿನ ನಡುರಾತ್ರಿಯುವ ನಾಡಚಾರ ಕೀಚಕನಿಗೆ ನಾಟ್ಯ ಶಾಲೆಗೆ ಬಾಯನ್ನು ಹೇಳು. ವ್ಯಭಿಚಾರಿಣಿಯ ವಯ್ಯಾರದಲ್ಲಿ ಕೃಷ್ಣೆ, ಆ ಕೀಚಕರನ್ನು ಇಟ್ಟನ್ನುವೆನು. ಕೆಕ್ಕರಿಸಿದರೆ ವಿರಾಟನ ವಂಶ ವೃಕ್ಷವನ್ನೇ ಕತ್ತರಿಸುವೆ. ಕೃಷ್ಣೆ, ಆ ಶ್ರೀಕೃಷ್ಣನನ್ನು ಸ್ಮರಿಸಿ ಹೇಳುವೆ. ಆ ಕೀಚಕನತೆ ನೆತ್ತರದಿಂದ ಶ್ರೀಚನ ತುಳಿಯುತ್ತದೆ. ನನಗೆ ಕಥಾಧಾರಿ ಭೀಮನೆಂದು ಕರೆಯದೆ ಅವರಿಗೆ ಭಕ್ತರೆಂದು ಕರೆ. ಪಾಂಚಾಲಿ, ಹೋಗಿ ಬೀಳದ ತಡೆ. ಶಾಂತಿ ಶಾಂತಿ, ನಾವೆಲ್ಲರೂ ಶಾಂತ ಚಿತ್ತದಿಂದ ಯೋಚಿಸೋಣ. ಶಾಂತಿ ಶಾಂತಿ ಯೋಚನೆ ನನ್ನನ್ನು ಜೂತಕ್ಕೆ ಒಡ್ಡುವಾಗ ನಿನ್ನ ಶಾಂತಿ ಯೋಚನೆ ಎಲ್ಲಿ ಹೋಗಿತ್ತು? ಶಾಂತಿ